ओम ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशकारिणे वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಎಂದು ಏಕಾದಶಿಯ ಶುಭ ತಿಥಿಯಂದು ನಾವು ಶ್ರೀಮದ್ ಭಾಗವತದ ಒಂದು ಕಥೆಯನ್ನ ಇವತ್ತು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಸೊ ಏಕಾದಶಿ ತಿಂಗಳಿಗೆ 2 ಬಾರಿ ಬರುತ್ತೆ. ಇದು ತುಂಬ ಶುಭ ತಿಥಿ. ಈ ದಿನದಂದು ಯಾರು ಆಧ್ಯಾತ್ಮಿಕ ಕಾರ್ಯವನ್ನ, ಪರಿಣಾಮ ಜಪವನ್ನ, ಭಗವಂತನ ಸೇವೆಯನ್ನ ಮಾಡ್ತಾರೆ ಅವರಿಗೆ ತುಂಬಾ ಹೆಚ್ಚು ಲಾಭ ಸಿಗುತ್ತೆ ಅಂತ ಹೇಳಲಾಗಿದೆ. ಸೊ 11ನೇ ದಿನ ಏಕಾದಶಿ ಅಂದರೆ 11th day of the month. ಸೊ ಆ ದಿನದಂದು ನಾವು ಹೆಚ್ಚು ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮಾಡಬೇಕು ಅಂತ ಹೇಳಲಾಗಿದೆ. ಸೊ ಇವತ್ತು ನಾವು ಶ್ರೀಮದ್ ಭಾಗವತದ ಒಂದು ಕಥೆಯನ್ನ ಕೇಳೋಣ. ಇದು ಭರತ ಮಹಾರಾಜರ ಕತೆ. ಭರತ ಮಹಾರಾಜರ ಈ ಕಥೆಯಲ್ಲಿ ನಾವು ಪುನರ್ಜನ್ಮದ ತತ್ವವನ್ನು ತಿಳಿಯಬಹುದು ಮತ್ತು ಹೇಗೆ ನಾವು ಭಕ್ತಿಯಲ್ಲಿ ಗಂಭೀರವಾಗಿರಬೇಕು. ಏಕೆಂದರೆ ಸಾವು ಯಾವಾಗಾದರೂ ಬರುವುದು. ಮುಂದಿನ ಜನ್ಮ ಯಾವುದು ಸಿಗುತ್ತೆ ನಮಗೆ, ಎಲ್ಲಿ ಹೇಗೆ ಎಂತಹ ದೇಹ ಸಿಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತ ಈ ಕಥೆಯನ್ನು ನಾವು ತಿಳ್ಕೋಬಹುದು. ಹುಟ್ಟಿದವನಿಗೆ ಸಾವು ಖಚಿತ, ಸತ್ತವನಿಗೆ ಮತ್ತೆ ಹುಟ್ಟು ಖಚಿತ ಅಂತ ಶಾಸ್ತ್ರಗಳು ಹೇಳ್ತಾರೆ. ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರಾರ್ಥೇ ನತ್ವಂ ಸೂಚಿತುಮರ್ಹಸಿ. ಸೊ ಹುಟ್ಟಿದವರಿಗೆ ಸಾವು ಖಚಿತವಿದೆ, ಆದರೆ ಸಾವು ಯಾವಾಗ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವು ಸಿದ್ಧರಾಗಿರಬೇಕು. ಯಾವಾಗ ಬಂದರೂ ಆವಾಗ ನಾವು ಸಿದ್ಧರಾಗಿರಬೇಕು. ಇದು ಸರ್ಪ್ರೈಸ್ ಟೆಸ್ಟ್ ಅಂತ ಹೇಳ್ತಾರೆ. ಸ್ಕೂಲು ಕಾಲೇಜುಗಳಲ್ಲಿ ಇತ್ತೀಚೆಗೆ ಸರ್ಪ್ರೈಸ್ ಟೆಸ್ಟ್ ಮಾಡ್ತಾ ಇದ್ದಾರೆ. ಪರೀಕ್ಷೆ ಇದೆ ಅಂತ ಹೇಳಿದಲ್ಲ, ಸಡನ್ ಆಗಿ ಪರೀಕ್ಷೆ ತಗೊಂತಾರೆ, ಕ್ವಶನ್ ಪೇಪರ್ ಕೊಟ್ಬಿಡ್ತಾರೆ. ಅಂದ್ರೆ ಯುವಕರು, ವಿದ್ಯಾರ್ಥಿಗಳು ಸಿದ್ಧರಾಗಿರಬೇಕು, ಯಾವಾಗಾದರೂ ಆ ಪರೀಕ್ಷೆ ಬರಬಹುದು. ಸೊ ಅದಕ್ಕಾಗಿ ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಸರ್ಪ್ರೈಸ್ ಟೆಸ್ಟ್ ಬರುತ್ತೆ. ಅದಕ್ಕೆ ನಾವು ಸಿದ್ಧರಾಗಿರಬೇಕು. ಆ ಸರ್ಪ್ರೈಸ್ ಟೆಸ್ಟ್ ಯಾವುದು? ಮೃತ್ಯು. ಮೃತ್ಯು ಬಂದಾಗ ಮೃತ್ಯುವನ್ನು ಎದುರಿಸೋದಕ್ಕೆ ನಾವು ಸಿದ್ಧರಾಗಿರಬೇಕು. ಆ ಸಿದ್ಧತೆಯನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನು ನಾವು ಇವತ್ತಿನ ಕಥೆಯಲ್ಲಿ ಕಲಿಯೋಣ. ಓಕೆ. ಇವತ್ತು ನಾವು ಭರತ ಮಹಾರಾಜನ 3 ಜನ್ಮಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ಪುನರ್ಜನ್ಮದ ಒಂದು ಉದಾಹರಣೆ. ಶ್ರೀಮದ್ ಭಾಗವತದ 5ಮ ಸ್ಕಂದದಲ್ಲಿ ಈ ಕಥೆಯನ್ನ ವಿವರವಾಗಿ ಹೇಳಿದ್ದಾರೆ. ಸೊ ಮೊದಲನೇ ಜನ್ಮದಲ್ಲಿ ಭರತ ಮಹಾರಾಜರು ರಾಜರಾಗಿದ್ದರು. ರಾಜಧಾನಿಯನ್ನು ಬಿಟ್ಟು, ಎಲ್ಲ ಸಂಪತ್ತನ್ನು ಬಿಟ್ಟು ಕಾಡಿಗೆ ಬಂದು ತಪಸ್ಸು ಮಾಡ್ತಾ ಇದ್ರು. ಮುಂದಿನ ಜನ್ಮದಲ್ಲಿ ಅವರು ಜಿಂಕೆಯಾಗಿ ಹುಟ್ಟುತ್ತಾರೆ. ಯಾಕೆ ಹುಟ್ಟುತ್ತಾರೆ, ಏನಾಯ್ತು, ಏನು ತಪ್ಪಾಯ್ತು ಅನ್ನೋದನ್ನು ನಾವು ಕಥೆಯಲ್ಲಿ ಕೇಳೋಣ. ಮತ್ತೆ ಮುಂದಿನ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟುತ್ತಾರೆ, ಬ್ರಾಹ್ಮಣ ಕುಲದಲ್ಲಿ ಹುಟ್ಟುತ್ತಾರೆ. ಆಗ ಅವರು ಆಧ್ಯಾತ್ಮಿಕ ಜೀವನವನ್ನು ಮುಂದುವರಿಸ್ತಾರೆ. ಸೊ ಇಲ್ಲಿ ಏನಾಯ್ತು ಅಂತ ನಾವೀಗ ನೋಡೋಣ. ಸೊ ಋಷಭ ದೇವರು, ಋಷಭ ಅಂದ್ರೆ ಮನುಷ್ಯರಲ್ಲಿ ಶ್ರೇಷ್ಠ ಅನ್ನುವಂತ ಅರ್ಥ. ಸೊ ಋಷಭ ದೇವರು ಸಾಕ್ಷಾತ್ ಭಗವಂತನ ಅವತಾರ. ಶ್ರೀಮದ್ ಭಾಗವತದಲ್ಲಿ ಋಷಭ ದೇವರನ್ನ ಅವತಾರ ಅಂತ, ವಿಷ್ಣುವಿನ ಅವತಾರ ಅಂತ ಹೇಳಿದ್ದಾರೆ. ಭಗವಂತನ ಹಲವಾರು ಅವತಾರಗಳು. ಸೊ ಋಷಭ ದೇವರು ನಾಭಿ ಮತ್ತು ಮೇರು ದೇವಿಯ ಪುತ್ರರಾಗಿ ಅವರು ಅವತರಿಸಿದರು. ಅವರು ರಾಜ್ಯವನ್ನ ಆಳಿದರು.
ಭಾರತ ವರ್ಷವನ್ನು ಆಳಿದರು. ಸೊ ಆಕ್ಚುಲಿ ಅವರು ಇಡೀ ಜಂಬೂ ದ್ವೀಪ ಮತ್ತೆ ಇಡೀ ಭೂಮಂಡಲದ ರಾಜರಾಗಿದ್ದರು. ಅವರಿಗೆ 100 ಜನ ಮಕ್ಕಳು. 100 ಜನ ಮಕ್ಕಳಲ್ಲಿ ಹಿರಿಯ ಮಗ ಭರತ. ಓಕೆ. ಸೊ ಭರತನ ಹೆಸರಿನಿಂದ ನಾವು ಇರುವ ಸ್ಥಳಕ್ಕೆ ಭಾರತ ಅಂತ ಹೆಸರು ಬಂತು. ಭಾರತ ವರ್ಷ ಅಂತ ಹೆಸರು ಬಂತು. ವರ್ಷ ಅಂದ್ರೆ ಸ್ಥಳ, ಭಾರತ ವರ್ಷ ಅಂದ್ರೆ ಭರತ ಮಹಾರಾಜರು ಆಳ್ವಿಕೆ ಮಾಡಿದಂತಹ ಸ್ಥಳ. ಈಗ ನಾವು ಭಾರತ ಅಂತಂದ್ರೆ ಕೇವಲ ಕಾಶ್ಮೀರಿನಿಂದ ಕನ್ಯಾಕುಮಾರಿ, ದ್ವಾರಕಾದಿಂದ ಜಗನ್ನಾಥಪುರಿ ಅಂತ ತಿಳ್ಕೊಂತೀವಿ. ಬಟ್ ಹಿಂದಿನ ಕಾಲದಲ್ಲಿ ನೋಡಿದರೆ, ಅಖಂಡ ಭಾರತ ನೋಡಿದರೆ, ಇನ್ನು ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇರಾಕ್, ಇರಾನ್, ಟರ್ಕಿ, ಮತ್ತೆ ಈ ಕಡೆ ಇಂಡೋನೇಷ್ಯಾ, ಬಾಲಿ, ಅಲ್ಲಿವರೆಗೂ ಭಾರತ ಇತ್ತು. ಒಂದು ಕಾಲದಲ್ಲಿ ನೋಡಿದರೆ ಇಡೀ ಭೂಮಿ ಭಾರತವೇ ಆಗಿತ್ತು. ಯಾಕಂದ್ರೆ ಭಾರತ ಮಹಾರಾಜರು ಇಡೀ ಭೂಮಿಯನ್ನ ಆಳುತ್ತಿದ್ದರು. ಭಾರತ ಮಹಾರಾಜರ ಪರವಾಗಿ ಬೇರೆ ಬೇರೆ ರಾಜರು ಬೇರೆ ಬೇರೆ ಸ್ಥಳಗಳಲ್ಲಿ ರಾಜ್ಯಭಾರವನ್ನೇ ನೋಡ್ಕೊತಾ ಇದ್ರು. ಸೊ ಭರತ ಮಹಾರಾಜರು ಹಿರಿಯ ಮಗನಾಗಿದ್ದ. ಮತ್ತೆ ಉಳಿದ 99 ತಮ್ಮಂದಿರು ಕೂಡ ಅವರೆಲ್ಲರೂ ಒಳ್ಳೆ ಸಜ್ಜನರಾಗಿದ್ದರು, ಭಕ್ತರಾಗಿದ್ದರು. ಸೊ ಈ 100 ಜನರಲ್ಲಿ 9 ಜನ ಸನ್ಯಾಸಿಗಳಾಗ್ತಾರೆ. ಬ್ರಹ್ಮಚಾರ್ಯ ವ್ರತವನ್ನ ಸ್ವೀಕರಿಸಿ, ಅಖಂಡ ಬ್ರಹ್ಮಚಾರ್ಯ ವ್ರತವನ್ನು ಸ್ವೀಕರಿಸಿ, ಅವರು ಸನ್ಯಾಸವನ್ನು ಸ್ವೀಕರಿಸಿ ಗೃಹತ್ಯಾಗವನ್ನು ಮಾಡಿ ಜನಕಲ್ಯಾಣಕ್ಕೋಸ್ಕರ ಇಡೀ ಪೃಥ್ವಿಯನ್ನು ಸುತ್ತಾ ಇದ್ರು 9 ಜನ. ಮತ್ತೆ ಇನ್ನೂ 11 ಜನ ಕ್ಷತ್ರಿಯರಾಗ್ತಾರೆ, ರಾಜ್ಯವನ್ನು ಆಳ್ತಾರೆ. ಮತ್ತೆ ಉಳಿದ 80 ಜನ ಅವರು ಬ್ರಾಹ್ಮಣರಾಗ್ತಾರೆ. ಅವರು ಎಲ್ಲರೂ ಗೃಹಸ್ಥರಾಗಿ ಗೃಹಸ್ಥ ಧರ್ಮವನ್ನು ಆಚರಣೆ ಮಾಡುತ್ತಾ ಧರ್ಮಾಚರಣೆಯನ್ನು ಮಾಡ್ತಾ ಇದ್ರು. ಸೊ ಅವರು ಬ್ರಾಹ್ಮಣರು. ಸೊ ಒಂದು ದಿನ ಋಷಭದೇವರು ಎಲ್ಲ ಮಕ್ಕಳನ್ನ ಕರೆದು ಹೇಳ್ತಾರೆ, ಈಗ ನಾನು ನಿವೃತ್ತಿ ಹೊಂದುವ ಸಮಯ ಬಂದಿದೆ, ನಾನು ಈಗ ನಿವೃತ್ತರಾಗ್ತೇನೆ. ಸೊ ಅದಕ್ಕೆ ಕೆಲವೊಂದು ಉಪದೇಶಗಳನ್ನ ನಿಮಗೆಲ್ಲ ಹೇಳಬೇಕತ್ತು, ಹೇಳಿ ಅಂತ ಹೇಳ್ತಾರೆ. ಋಷಭದೇವರು ತಮ್ಮ ಮಕ್ಕಳಿಗೆಲ್ಲ ಉಪದೇಶವನ್ನು ಕೊಡ್ತಾರೆ. ಎಂಥ ಉಪದೇಶವನ್ನು ನೀಡಿದರು? ಹೇ ಪುತ್ರರೇ, ಮನುಷ್ಯ ಜೀವನ ತುಂಬಾ ದುರ್ಲಭವಾದದ್ದು. ಮನುಷ್ಯ ಜೀವನವನ್ನ ಇಂದ್ರ ತೃಪ್ತಿಗೋಸ್ಕರ ಬಳಸಬಾರದು. ಮನುಷ್ಯ ಜೀವನದಲ್ಲಿ ನಾವು ತಪಸ್ಸನ್ನ ಮಾಡಬೇಕು. ದಿವ್ಯವಾದ ತಪಸ್ಸನ್ನ ಮಾಡಿ ಚಿತ್ತವನ್ನ ಶುದ್ಧಗೊಳಿಸಿ ನಾವು ಬ್ರಹ್ಮಾನಂದವನ್ನು ಪಡೆದುಕೊಳ್ಳಬೇಕು. ತಪೋ ದಿವ್ಯಂ ಪುತ್ರಕ ಏನ ಸತ್ವಂ ಶುದ್ಧೇದ್ ಯಸ್ಮಾತ್ ಬ್ರಹ್ಮ ಸೌಖ್ಯಂ ತ್ವನಂತಂ. ದಿವ್ಯ ತಪಸ್ಸನ್ನ ಮಾಡಿ, ಆ ದಿವ್ಯ ತಪಸ್ಸನ್ನ ಮಾಡೋದ್ರಿಂದ ಚಿತ್ತ ಶುದ್ಧಿ ಆಗುತ್ತೆ. ಚಿತ್ತ ಶುದ್ಧಿ ಆದ್ಮೇಲೆ ಬ್ರಹ್ಮ ಸೌಖ್ಯಂ, ಆಧ್ಯಾತ್ಮಿಕ ಆನಂದ ದೊರಕುತ್ತೆ. ಅದು ಅನಂತವಾದಂತಹ ಆನಂದ. ಆದರೆ ಇಂದ್ರಿಯ ಸುಖ ಹೇಗಿದೆ? ಅದು ಕ್ಷಣಿಕವಾದಂಥದ್ದು, ಇಟ್ ಇಸ್ ಟೆಂಪರರಿ. ಮತ್ತೆ ಇಂದ್ರಿಯ ಸುಖ ಎಲ್ಲರಿಗೂ ದೊರಕುತ್ತೆ, ಪ್ರಾಣಿ ಪಕ್ಷಿಗಳಿಗೂ ದೊರಕುತ್ತೆ, ಹಂದಿ ನಾಯಿಗಳಿಗೂ ದೊರಕುತ್ತೆ. ಸೊ ಮನುಷ್ಯನಾದವನು ಇಂದ್ರಿಯ ಸುಖಕ್ಕಾಗಿ ಕಷ್ಟಪಡಬಾರದು. ಮನುಷ್ಯನಾಗಿ ಹುಟ್ಟಿದವನು ದಿವ್ಯವಾದ ತಪಸ್ಸನ್ನು ಮಾಡಿ ಆಧ್ಯಾತ್ಮಿಕ ಉನ್ನತಿಯನ್ನ ಬೆಳೆಸ್ಕೋಬೇಕು ಅಂತ ಋಷಭದೇವರು ಮಕ್ಕಳಿಗೆಲ್ಲ ಹೇಳ್ತಾರೆ. ಮಕ್ಕಳಿಗೆಲ್ಲ ಉಪದೇಶವನ್ನು ನೀಡಿ ಋಷಭದೇವರು ಅವರು ನಿವೃತ್ತರಾಗ್ತಾರೆ, ಕಾಡಿಗೆ ಹೋಗ್ತಾರೆ. ಅಲ್ಲಿ ಅವಧೂತ ವೇಷವನ್ನ ಸ್ವೀಕರಿಸಿ ಅವರು ಕಾಡಲ್ಲಿ ಎಳೆದಾಡ್ತಾ ಇದ್ರು. ಕಾಡಿನಲ್ಲಿ ಅವರು ಅಂತರ್ಧಾನರಾದರು. ಅವರು ತಮ್ಮ ಅವತಾರದ ಲೀಲೆಯನ್ನ ಅವರು ಸಂಪೂರ್ಣಗೊಳಿಸಿದರು. ಇಲ್ಲಿ ಭರತ ಮಹಾರಾಜರು ರಾಜರಾದರು. ಭರತ ಮಹಾರಾಜ ರಾಜ್ಯವನ್ನು ಆಳುತ್ತಿದ್ದ, ತುಂಬಾ ಚೆನ್ನಾಗಿ ಆಳುತ್ತಿದ್ದ. ಸೊ ಭರತ ಮಹಾರಾಜರು ಕೂಡ ಭೂಮಿಯನ್ನ ಆಳಿ, ಈ ಭೂಮಿಯನ್ನ ಸುಮಾರು ಸಾವಿರಾರು ವರ್ಷ ಭೂಮಿಯನ್ನ ಆಳುತ್ತಿದ್ದರು. ಸೊ ಸೂಕ್ತವಾದ ಸಮಯ ಬಂದಾಗ ಅವರು ಕೂಡ ನಾನು ನಿವೃತ್ತರಾಗಬೇಕು ಅಂತ ಬಯಸ್ತಾರೆ. ಹಿಂದಿನ ಕಾಲದಲ್ಲಿ ನೋಡಿ, ಇದು ಕಂಪಲ್ಸರಿ ಆಗಿತ್ತು, ನಿವೃತ್ತಿ ಹೊಂದೋದು ಕಂಪಲ್ಸರಿ ಆಗಿತ್ತು. ಸಾಯೋವರೆಗೂ ಕತ್ತೆ ತರ ದುಡಿಯೋದು ಜೀವನದ ಉದ್ದೇಶ ಅಲ್ಲ. 50 ವರ್ಷದವರೆಗೂ ದುಡಿಬೇಕಷ್ಟೆ. ಫಸ್ಟ್ 25 ವರ್ಷ ಕಲಿಬೇಕು, ನೆಕ್ಸ್ಟ್ 25 ವರ್ಷ ನಾವು ದುಡಿಬೇಕು. 50 ವರ್ಷ ದಾಟಿದ ಮೇಲೆ ನಿವೃತ್ತಿಯನ್ನ ಹೊಂದಿ ನಾವು ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಪಂಚಶೋರ್ಧ್ವಂ ವನಂ ವ್ರಜೇತ್. 50 ವರ್ಷ ದಾಟಿದ ಮೇಲೆ
ನಿವೃತ್ತರಾಗಿ ಕಾಡಿಗೆ ಹೋಗಬೇಕು, ತಪಸ್ಸನ್ನು ಮಾಡಬೇಕು ಅಂತ ಹೇಳ್ತಾರೆ. ಸೊ ಭರತ ರಾಜನು ಕೂಡ ನಾನು ಈಗ ರಾಜ್ಯವನ್ನು ಆಳಿದ್ದೇನೆ, ನನ್ನ ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿ ನಾನು ನಿವೃತ್ತರಾಗ್ತೇನೆ ಅಂತ ಹೇಳ್ತಾರೆ. ರೈಟ್. ಇದು ಜೀವನದ ಒಂದು ಉದ್ದೇಶ, ಭಗವತ್ ಪ್ರಾಪ್ತಿ. ಸೊ ಈಗಿನ ಕಾಲದಲ್ಲಿ ನೋಡಿದ್ರೆ 60 ವರ್ಷ 70 ವರ್ಷ ಆದರೂ ಬಯಕೆಗಳು ಕಮ್ಮಿ ಆಗಲ್ಲ. ನಾನು ನೋಡ್ತೇನೆ ಕೆಲವು ಜನರಿದ್ದಾರೆ 60 ವರ್ಷ 70 ವರ್ಷ ಆಗಿದೆ, ಆದರೂ ಕೂಡ ಇನ್ನಿಷ್ಟು ದುಡ್ಡು ಸಂಪಾದನೆ ಮಾಡಬೇಕು, ಇನ್ನಿಷ್ಟು ದುಡ್ಡು ಸಂಗ್ರಹಿಸಬೇಕು ಅಂತ ಬಿಡ್ತಾ ಇರ್ತಾರೆ. ಆದರೆ ಎಷ್ಟು ದುಡ್ಡಂತ ನಾವು ತಿನ್ನಕ್ಕಾಗತ್ತೆ? ಗಳಿಸಿದ್ದೆಲ್ಲ ಬಿಟ್ಟು ಹೋಗ್ಬೇಕಾಗತ್ತೆ. ನಮ್ಮ ಜೊತೆ ಏನೂ ಬರೋದಿಲ್ಲ. ನಾವು ಸತ್ ಮೇಲೆ ನಮ್ಮ ಜೊತೆ ಏನಾದ್ರು ಬರುತ್ತಾ? ಏನೂ ಬರೋದಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕಾಗತ್ತೆ. ಸೊ ಅದಕ್ಕೆ ಭರತ್ ಮಹಾರಾಜರು ನಾನು ಎಷ್ಟಂತ ಭೂಮಿಯನ್ನು ಆಡಲಿ, ಎಷ್ಟಂತ ಧನವನ್ನು ಸಂಗ್ರಹಿಸಲಿ, ಸಾಕು, ಈಗ ಮಾಡಿದ್ದೆಲ್ಲ ಸಾಕು, ನನ್ನ ಮಕ್ಕಳಿಗೆ ಈ ರಾಜ್ಯನ ಒಪ್ಪಿಸಿ ನಾನು ನಿವೃತ್ತನಾಗ್ತೇನೆ ಅಂತ ಅವರು ಕಾಡಿಗೆ ಹೋಗ್ತಾರೆ. ಜಹೋ ಯುವ ಇವ ಮಲವತ್ ಉತ್ತಮ ಶ್ಲೋಕ ಲಾಲಸ. ಉತ್ತಮ ಶ್ಲೋಕ ಲಾಲಸ. ಉತ್ತಮ ಶ್ಲೋಕ ಅಂದ್ರೆ ಭಗವಂತನ ಹೆಸರು, ಇನ್ನೊಂದು ಹೆಸರು ಉತ್ತಮ ಶ್ಲೋಕ. ಲಾಲಸ, ಭಗವಂತನನ್ನ ಪಡಿಬೇಕು ಅನ್ನುವ ಲಾಲಸೆ, ಒಂದು ತೀವ್ರವಾದ ಇಚ್ಛೆ ಭರತನ ಹೃದಯದಲ್ಲಿ ಬೆಳೆದಿತ್ತು. ಆದ ಕಾರಣ ಅವರು ರಾಜ್ಯವನ್ನ ತ್ಯಜಿಸಿ ಕಾಡಿಗೆ ಹೋಗ್ತಾರೆ. ಕಾಡಿನಲ್ಲಿ ಸರಳವಾದ ಬಟ್ಟೆಯನ್ನು ಧರಿಸಿ ಏಕಾಂಗಿಯಾಗಿ ಒಂದು ಕುಟೀರವನ್ನು ಮಾಡಿಕೊಂಡು ಅಲ್ಲಿ ಧ್ಯಾನ ಮಾಡ್ತಾ ಇದ್ರು. ಸೊ ಇಲ್ಲಿ ನೋಡ್ತಾ ಇದ್ದಾರೆ, ಅವರು ಸೂರ್ಯ ದೇವರ ಉಪಾಸನೆ ಮಾಡ್ತಾ ಇದ್ದಾರೆ. ಸೊ ಸವಿತು ಹೂ ಸೂರ್ಯನಲ್ಲಿರುವ ನಾರಾಯಣನ ಉಪಾಸನೆ ಮಾಡ್ತಾ ಇದ್ದಾರೆ. ಸಾಮಾನ್ಯ ವೈಜ್ಞಾನಿಕವಾಗಿ ನೋಡಿದ್ರೆ ಸೂರ್ಯ ಒಂದು ಗ್ರಹ, ಆದರೆ ದಿವ್ಯ ದೃಷ್ಟಿಯಿಂದ ನೋಡಿದರೆ ಸೂರ್ಯ ದೇವತೆ. ಆದರೆ ಇನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಸೂರ್ಯನ ಗ್ರಹದಲ್ಲಿ ಸೂರ್ಯದೇವ ಇದ್ದಾನೆ, ಅವನ ಜೊತೆ ಭಗವಂತ ವಿಷ್ಣು ಸೂರ್ಯ ನಾರಾಯಣ ಕೂಡ ಇದ್ದಾನೆ. ಸೊ ಇಲ್ಲಿ ಭರತ ಮಹಾರಾಜರು ಸೂರ್ಯ ನಾರಾಯಣನ ಧ್ಯಾನ ಮಾಡ್ತಾ ಇದ್ರು, ಆರಾಧನೆಯನ್ನ ಮಾಡ್ತಾ ಇದ್ರು. ಸೊ ಅವರು ತಪಸ್ಸು ಮಾಡುವಾಗ ಭಗವಂತನ ಧ್ಯಾನ ಮಾಡುವಾಗ ತುಂಬಾ ಅದ್ಭುತ ಆನಂದದ ಅನುಭವ ಅವರಿಗೆ ಆಗ್ತಾ ಇತ್ತು. ಕೆಲವೊಮ್ಮೆ ಕಣ್ಣಲ್ಲಿ ನೀರು ಸುರಿತಾ ಇತ್ತು, ರೋಮಾಂಚವಾಗ್ತಾ ಇತ್ತು, ಧ್ವನಿ ಗದ್ಗದವಾಗ್ತಾ ಇತ್ತು. ಅಂತಹ ದಿವ್ಯ ಆನಂದವನ್ನು ಅವರು ಅನುಭವಿಸ್ತಾ ಇದ್ರು. ಸೊ ಈ ರೀತಿ ತಪಸ್ಸು ಒಂದಿನ ಅವರು ಸ್ನಾನಕ್ಕಂತ ನದಿಗೆ ಹೋಗ್ತಾರೆ. ಆ ನದಿಯ ಹೆಸರು ಗಂಡಕಿ ನದಿ. ಸೊ ಈ ನದಿ ಎಲ್ಲಿ ಹರಿಯುತ್ತೆ ಯಾರಿಗಾದ್ರೂ ಗೊತ್ತಾ? ಗಂಡಕಿ ನದಿ ಭಾರತದ ಯಾವ ರಾಜ್ಯದಲ್ಲಿ ಈ ನದಿ ಹರಿಯುತ್ತೆ ಯಾರಿಗಾದ್ರೂ ಗೊತ್ತಾ? ಕೇಳಿದರೆ ಹೆಸರು ಗಂಗಾ ನದಿ ಕೇಳಿದ್ದೀವಿ, ಯಮುನಾ ನದಿ ಕೇಳಿದ್ದೀವಿ, ಸರಸ್ವತಿ ನದಿ ಕೇಳಿದ್ದೀವಿ, ಕಾವೇರಿ, ತುಂಗಭದ್ರಾ, ನರ್ಮದಾ, ಗೋದಾವರಿ ಇವೆಲ್ಲ ಕೇಳಿದ್ದೀವಿ. ಆದರೆ ಗಂಡಕಿ ನದಿ ಎಲ್ಲಿದೆ ಗೊತ್ತಾ? ಮೋಸ್ಟ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಸುತ್ತೆ. ನೇಪಾಳ ಅನ್ಸುತ್ತೆ ಪ್ರಭು. ಓಕೆ, ಗುರುರಾಜ್ ಹೇಳ್ತಾರೆ. ಓಕೆ, ನೇಪಾಳ್ ಕರೆಕ್ಟ್, ನೇಪಾಳಲ್ಲಿದೆ. ಓಕೆ, ಯಾರು ಧ್ವನಿ ಹೆಚ್ಚಿಗೆ ಮಾಡಲಿ ಅಂತ ಹೇಳ್ತಾರೆ. ಇನ್ಕ್ರೀಸ್ ಮೈ ವಾಲ್ಯೂಮ್. ಓಕೆ, ಮೋಸ್ಟ್ಲಿ ಈಗ ಸ್ವಲ್ಪ ವಾಲ್ಯೂಮ್ ಹೆಚ್ಚಾಗಿದೆ. ಸೊ ಕರೆಕ್ಟ್, ಗುರುರಾಜ್ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು, ನೇಪಾಳಲ್ಲಿದೆ. ನೇಪಾಳ ಕೂಡ ಒಂದು ಕಾಲದಲ್ಲಿ ಭಾರತದ ಭಾಗವೇ ಆಗಿತ್ತು. ಸೊ ನೇಪಾಳದಲ್ಲಿ ಹಿಮಾಲಯದಿಂದ ಈ ನದಿ ಹರ್ಕೊಂಡು ಬರುತ್ತೆ. ಈ ನದಿ ತುಂಬಾ ಪವಿತ್ರವಾದ ನದಿ. ಈ ನದಿಯ ಅಕ್ಕಪಕ್ಕದಲ್ಲಿ ಸಾಲಿಗ್ರಾಮ ಶಿಲೆಗಳು ದೊರಕುತ್ತವೆ. ಸಾಕ್ಷಾತ್ ಭಗವಂತ ಕಲ್ಲಿನ ರೂಪದಲ್ಲಿ ಅಲ್ಲಿ ದೊರಕುತ್ತಾನೆ. ಆ ಸಾಲಿಗ್ರಾಮವನ್ನ ಎಲ್ಲರೂ ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಸೊ ಅಲ್ಲಿ ಸ್ನಾನ ಮಾಡುವಾಗ ಅಲ್ಲಿ ಒಂದು ಜಿಂಕೆ ಗರ್ಭವತಿ ಆಗಿದ್ದು ನೀರು ಕುಡಿಯೋಕಂತ ಬಂದು ಅದರ ಹತ್ತಿರದಲ್ಲೇ ಒಂದು ಸಿಂಹವಿತ್ತು. ಸಿಂಹ ಜೋರಾಗಿ ಗರ್ಜನೆ ಮಾಡಿತು. ಆ ಸಿಂಹದ ಗರ್ಜನೆಯನ್ನು ಕೇಳಿ ಈ ಜಿಂಕೆ ಭಯಭೀತಳಾಗಿ ಅವಳು ಈ ನದಿಯನ್ನ ದಾಟೋದಕ್ಕೆ ಜಿಗಿತಾಳೆ. ತುಂಬಾ ನ್ಯಾರೋ ಪಾತಲ್ಲಿ ಹರಿತಾ ಇತ್ತು. ಸೊ ಹಳ್ಳದ ತರ ಹರಿತಾ ಇತ್ತು. ಬಿಗಿನಿಂಗ್ ಅಲ್ಲಿ ಪ್ರಾರಂಭ ಸ್ಥಳದಲ್ಲಿ ತುಂಬಾ ಕಮ್ಮಿ ನೀರು ಇರುತ್ತೆ. ಸೊ ಅಲ್ಲಿ ಜಿಗಿದಾಗ ಗರ್ಭಪಾತವಾಯಿತು. ಗರ್ಭದಿಂದ ಆ ಜಿಂಕೆ ಮರಿ
ನೀರಲ್ಲೇ ಬಿತ್ತು. ತಾಯಿ ಆ ನದಿ ಆ ಕಡೆ ಬಿದ್ಲು. ಅವ್ರಿಗೆ ತುಂಬಾ ಆಯಾಸ ಆಗಿತ್ತು. ಸೊ ಒಂದು ಗುಫೆಯಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತಾಳೆ. ಆ ತಾಯಿ ಸತ್ತೋಗ್ತಾಳೆ. ಇಲ್ಲಿ ಜಿಂಕೆ ಮರಿ ನದಿಯಲ್ಲಿ ಹರ್ಕೊಂಡು ಬರ್ತಾ ಇದೆ. ಭರತ ನೋಡ್ತಾನೆ, ಓ ಜಿಂಕೆ ಮರಿ ಬರ್ತಾ ಇದೆ, ಅದು ಕಷ್ಟ ಆಗ್ತಾ ಇದೆ, ಕಾಪಾಡೋಣ ಅಂತ ಜಿಂಕೆ ಮರಿಯನ್ನು ಎತ್ಕೊಂಡ್ಬಿಡ್ತಾನೆ. ಎತ್ಕೊಂಡು ಆಶ್ರಮಕ್ಕೆ ಕರ್ಕೊಂಡ್ ಬರ್ತಾರೆ. ಆಶ್ರಮಕ್ಕೆ ತಗೊಂಡು ಬಂದು ಅಲ್ಲಿ ಹಾಲು ಕುಡಿಸ್ತಾರೆ, ಆರೈಕೆ ಮಾಡ್ತಾರೆ, ರಕ್ಷಣೆಯನ್ನ ನೀಡ್ತಾರೆ. ಸೊ ಜಿಂಕೆ ಮರಿ ದಿನ ದಿನ ಬೆಳೀತಾ ಇತ್ತು. ಮತ್ತೆ ಸಾಫ್ಟ್ ಹಸಿರು ಹುಲ್ಲನ್ನ ತಿನ್ನಕ್ಕೆ ಪ್ರಾರಂಭ ಮಾಡ್ತು. ಸೊ ಜಿಂಕೆಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾ ಇದ್ರು, ತುಂಬಾ ಚೆನ್ನಾಗಿ ಆರೈಕೆ ಮಾಡ್ತಾ ಇದ್ರು ಜಡಭರತರು, ಭರತ ಮಹಾರಾಜರು. ಸೊ ಭರತ ಮಹಾರಾಜರು ಯಜ್ಞ ಮಾಡುವಾಗ ಕೆಲವೊಮ್ಮೆ ಜಿಂಕೆ ಹತ್ತಿರ ಬರ್ತಾ ಇತ್ತು. ಹತ್ತಿರ ಬಂದು ಯಜ್ಞ ಸಾಮಗ್ರಿಯಲ್ಲಿ ಮುಖ ಹಾಕ್ತಾ ಇತ್ತು. ಆಗ ಭರತ ಮಹಾರಾಜರು ದೂರ ಹೋಗು, ದೂರ ಹೋಗು, ಮುಖ ಹಾಕ್ಬೇಡ, ಅದನ್ನ ಪ್ರದೂಷಿತಗೊಳಿಸಬೇಡ ಅಂತ ಹೇಳ್ತಾ ಇದ್ರು. ಕೆಲವೊಮ್ಮೆ ಭರತ ಮಹಾರಾಜರ ದೇಹವನ್ನ ನೆಕ್ತಾ ಇತ್ತು. ಸೊ ಕೆಲವೊಮ್ಮೆ ಪಕ್ಕದಲ್ಲಿ ಮಲಗ್ತಾ ಇತ್ತು. ಸೊ ಈ ರೀತಿ ಭರತ ಮಹಾರಾಜರು ಯಜ್ಞ ಮಾಡುವಾಗ ಜಿಂಕೆ ಸುತ್ತಮುತ್ತ ಅಲೆದಾಡ್ತಾ ಇತ್ತು, ಕೆಲವೊಮ್ಮೆ ಕೂತ್ಕೊಂತಾ ಇತ್ತು. ಸೊ ಭರತ ಮಹಾರಾಜರು ಜಿಂಕೆಯನ್ನ ನೋಡ್ತಾ ಇದ್ರು. ಕೆಲವೊಮ್ಮೆ ಅವರ ಧ್ಯಾನ ಭ್ರಷ್ಟವಾಗ್ತಾ ಇತ್ತು. ಭಗವಂತನ ಧ್ಯಾನ, ಮಂತ್ರೋಚ್ಚಾರಣೆಯಲ್ಲಿ ಧ್ಯಾನ ಭ್ರಷ್ಟವಾಗ್ತಾ ಇತ್ತು, ಏಕಾಗ್ರತೆ ಇರ್ತಾ ಇರಲಿಲ್ಲ. ಆದ ಕಾರಣ ಅವರ ಡಿಸ್ಟ್ರಾಕ್ಷನ್ ಹೆಚ್ಚಾಯಿತು, ಅವರ ಸಮಾಧಿ ಮುರಿದೋಯ್ತು. ಓಕೆ, ಸೊ ನಮ್ಮ ಜೀವನದಲ್ಲಿ ಕೂಡ ಹಲವಾರು ಡಿಸ್ಟ್ರಾಕ್ಷನ್ಸ್ ಬರ್ತವೆ. ಧ್ಯಾನ ಮಾಡುವಾಗ, ಜಪ ಮಾಡುವಾಗ, ಕ್ಲಾಸ್ ಕೇಳುವಾಗ ಕೂಡ ಹಲವಾರು ಡಿಸ್ಟ್ರಾಕ್ಷನ್ಸ್ ಬರ್ತವೆ. ಸೊ ತಾವು ಯಾರಾದ್ರೂ ಹೇಳ್ಬೋದಾ, ನಮ್ಮ ಸಾಧನೆಯಲ್ಲಿ ಈಗ ಭರತನ ಕಾಲದಲ್ಲಿ ಅಲ್ಲಿ ಜಿಂಕೆ ಒಂದು ಅಡಚಣೆ ಉಂಟು ಮಾಡಿದ್ದು, ನಮ್ಮ ಸಾಧನೆಯಲ್ಲಿ ಯಾವ್ಯಾವ ಅಡಚಣೆಗಳು ಬರಬಹುದು ಅಂತ, ಅಥವಾ ಯಾವ್ಯಾವ ಅಡಚಣೆಗಳು ಬರ್ತಾ ಇದ್ದಾವೆ ಈಗ, ಯಾರಾದ್ರೂ ಹೇಳಕ್ ಇಷ್ಟಪಡ್ತೀರಾ? ವಾಟ್ ಆರ್ ದ ಡಿಸ್ಟ್ರಾಕ್ಷನ್ಸ್ ವಿ ಫೇಸ್ ಇನ್ ಕಲಿಯುಗ? ಕಲಿಯುಗದಲ್ಲಿ ಯಾವ ರೀತಿಯ ಡಿಸ್ಟ್ರಾಕ್ಷನ್ಸ್ ನಾವು ಫೇಸ್ ಮಾಡ್ತಾ ಇದ್ದೀವಿ? ಓಕೆ, ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು ಅಥವಾ ಚಾಟ್ ಬಾಕ್ಸ್ ಎಲ್ಲ ಹೇಳಿ. ಹರೇ ಕೃಷ್ಣ ಪ್ರಭು. ಹಾ, ಶಶಿಕುಮಾರ್. ಹಾ ಪ್ರಭು, ಈಗ ಏನಾದ್ರು ಒಂದು ಧ್ಯಾನ ಮಾಡ್ಬೇಕಾದ್ರೆ ಏನೋ ಒಂದು ಯೋಚನೆ ಬಂದ್ಬಿಡುತ್ತೆ ಪ್ರಭು. ಏನೋ ಅಂದ್ರೆ ಮನೆ ಕಡೆನೋ ಇಲ್ಲಾಂದ್ರೆ ಆಫೀಸ್ದೋ ಅದೊಂದು ಡೈವರ್ಟ್ ಆಗ್ತಾ ಜೊತೆ ಈ ತರ ಎಲ್ಲ ಆಫೀಸ್ ಅಡಚಣೆ ಆಗ್ಬೋದು, ಅಥವಾ ಮನೆ ಚಿಂತೆ ಅಡಚಣೆ ಆಗ್ಬೋದು. ಓಕೆ, ಈಗ ಇಲ್ಲಿ ಇನ್ನೊಬ್ರು ಹೇಳ್ತಾ ಇದ್ದಾರೆ ಮೋಹ ಅಂತ. ಮೋಹ ಇಸ್ ಆಲ್ಸೋ ಅಟ್ರಾಕ್ಷನ್. ಭೌತಿಕ ಆಸಕ್ತಿಗೆ ಮೋಹ ಅಂತ ಕರೀತಾರೆ. ಇನ್ನೊಬ್ರು ಹೇಳ್ತಾರೆ ಮಕ್ಕಳ ವಿಷಯದಲ್ಲಿ. ಓಕೆ, ಯಾರಾದ್ರೂ ಗೃಹಸ್ಥರಾಗಿದ್ರೆ ಮಕ್ಕಳ ವಿಷಯದಲ್ಲಿ ತುಂಬಾ ಚಿಂತೆ. ಮಕ್ಕಳು ಒಳ್ಳೆ ದಾರಿಲಿ ಹೋಗ್ಬೇಕು, ಕೆಡಬಾರ್ದು, ಕೆಟ್ಟವರ ಸಂಘದಲ್ಲಿ ಇರಬಾರ್ದು, ಈ ರೀತಿ ಸ್ವಲ್ಪ ಆಂಗ್ಸೈಟಿ ಇರುತ್ತೆ. ಮತ್ತೆ ಇನ್ನೊಬ್ರು ಹೇಳ್ತಾರೆ ಮೊಬೈಲ್ ಎಂಟರ್ಟೈನ್ಮೆಂಟ್ ಆ್ಯಪ್. ಕರೆಕ್ಟ್, ಈಗ ಆಧುನಿಕ ತಂತ್ರಜ್ಞಾನದ ಒಂದು ಕಾಲ ಇದು. ಸೊ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ. ಸೊ ಮೊಬೈಲ್ ಒಂದು ಬಟನ್ ಒತ್ತಿದ್ರೆ ಸಾಕಷ್ಟು ಡಿಸ್ಟ್ರಾಕ್ಷನ್ಸ್. ಎಸ್ಪೆಷಲಿ ಈಗ ಯೂಟ್ಯೂಬ್ ಶಾರ್ಟ್ಸ್, ಮತ್ತೆ ಇನ್ಸ್ಟಾಗ್ರಾಮ್ ಶಾರ್ಟ್ಸ್, ಇನ್ಸ್ಟಾಗ್ರಾಮ್ ರೀಲ್ಸ್ ತುಂಬಾ ಜನ ಮಾಡ್ತಾ ಇರ್ತಾರೆ. ಸೊ ಕೆಲವರು ಗಂಟೆಗಟ್ಟಲೆ, ಸುಮಾರು 4ರಿಂದ 5 ಗಂಟೆ ಪ್ರತಿದಿನ ಸುಮ್ಮನೆ ಸ್ಕ್ರಾಲ್ ಮಾಡ್ತಾ ಇರ್ತಾರೆ. ಸೊ ಅದು ಕೂಡ ಡಿಸ್ಟ್ರಾಕ್ಷನ್. ಜಪ ಟೈಮಲ್ಲೂ ಮಾಡ್ತಾರೆ. ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಹೇಗೆ ಜಪ ಆಗುತ್ತೆ, ಹೇಗೆ ಧ್ಯಾನ ಮಾಡಕ್ಕೆ ಸಾಧ್ಯ? ಸೊ ಅಟ್ಲೀಸ್ಟ್ ಜಪ ಮಾಡುವಾಗ ಮೊಬೈಲನ್ನು ದೂರ ಇಡಬೇಕು. ಸೊ ಮೊಬೈಲ್ ಆಗಿರ್ಬೋದು, ಮನೆ ಆಗಿರ್ಬೋದು, ಅಥವಾ ಆಫೀಸ್ ಆಗಿರ್ಬೋದು, ದುಡ್ಡು ಆಗಿರ್ಬೋದು. ಸೊ ಇವೆಲ್ಲವೂ ಡಿಸ್ಟ್ರಾಕ್ಷನ್ಸ್. ಭಕ್ತಿಗೆ ಇವೆಲ್ಲ ಅಡಚಣೆ ಉಂಟು ಮಾಡ್ತವೆ. ಓಕೆ, ಪ್ರಿಯಾಂಕರ್ ಹೇಳ್ತಾರೆ ಕಾಮ, ಮೋಹ, ಮದ, ಮತ್ಸರ, ಆಸೆ. ಕರೆಕ್ಟ್, ಇವೆಲ್ಲ ಕೂಡ ಡಿಸ್ಟ್ರಾಕ್ಷನ್ಸ್. ಇಲ್ಲಿ ಭರತರಾಜರು ಕೂಡ ಆ ಜಿಂಕೆ ಮರಿಯ ಮೇಲೆ ಮೋಹಿತರಾಗಿ, ಜಿಂಕೆಗೆ ಆಸಕ್ತರಾಗಿ ಅವರು ತಮ್ಮ ಧ್ಯಾನವನ್ನ ಭಂಗ ಮಾಡಿಕೊಂಡ್ರು. ಪ್ರೊಫೆಸರ್ ಹೇಳ್ತಾರೆ ವಿಲ್ಫುಲ್ ನೆಗ್ಲೆಕ್ಟ್ ಆಫ್ ಸ್ಪಿರಿಚುವಲ್ ಲೈಫ್. ಬೇಕು ಅಂತ ಅವ್ರು ನೆಗ್ಲೆಕ್ಟ್ ಮಾಡ್ಬಿಟ್ರು. ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಅವರು ಸರಿಯಾಗಿರ್ತಾ ಇದ್ರು, ಆದ್ರೆ ಸ್ವಲ್ಪ ಏನಂತಾರೆ ನೆಗ್ಲೆಕ್ಟ್ ಮಾಡಿಬಿಟ್ರು. ಸೊ
ಜಿಂಕೆ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರು ಧ್ಯಾನ ಮಾಡುವಾಗ. ಓ, ಅದು ಅಸಹಾಯಕವಾಗಿದೆ, ಅದಕ್ಕೆ ಸಹಾಯ ಮಾಡ್ಬೇಕು ನಾನು. ರೈಟ್. ಸೊ ಇಟ್ಸ್ ಕಂಟ್ರೋಲ್ ಬೈ ಟೈಮ್, ಸಮಯದಿಂದ ಒತ್ತಾಯಿಸಲ್ಪಟ್ಟಿದೆ, ಏಕಾಂಗಿಯಾಗಿದೆ, ಯಾರು ಆಶ್ರಯವಿಲ್ಲ ಅದಕ್ಕೆ. ನಾನೇ ಆಶ್ರಯ, ನಾನೇ ಕಾಪಾಡಬೇಕು. ಕ್ಷತ್ರಿಯನ ಸ್ವಭಾವ ಇದು. ನಾನು ರಕ್ಷಕ ಅನ್ನುವ ಸ್ವಭಾವ. ಸೊ ಭರತನ ಕ್ಷತ್ರಿಯ ಸ್ವಭಾವ ಇನ್ನೂ ಬಿಟ್ಟಿರಲಿಲ್ಲ. ಆ ಕ್ಷತ್ರಿಯ ಸ್ವಭಾವ ಇತ್ತು, ನಾನು ರಕ್ಷಣೆ ಕೊಡ್ತೀನಿ ಅನ್ನುವ ಸ್ವಭಾವ ಇತ್ತು. ಸಂಪೂರ್ಣವಾಗಿ ನನ್ನ ಮೇಲೆ ಅವಲಂಬಿತವಾಗಿದೆ, ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿದೆ. ಸೊ ಅದಕ್ಕೆ ರಕ್ಷಣೆ ಕೊಡಬೇಕು ಅಂತ ಭರತ ಮಹಾರಾಜ ಆಲೋಚಿಸ್ತಾ ಇದ್ದಾನೆ. ಸೊ ಭರತ ಮಹಾರಾಜರು ತಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ. ಅಸೂಯೆ ಪಡದೆ ನಿಸ್ವಾರ್ಥವಾಗಿ ಜಿಂಕೆಯನ್ನು ಎತ್ತಿ ರಕ್ಷಿಸಿದನು, ಅದನ್ನು ಪ್ರೀತಿಸಿದನು. ನಾನು ಹೇಗೆ ನಿರ್ಲಕ್ಷಿಸಬಹುದು? ಹೇಗೆ ಐ ಕ್ಯಾನ್ ಗಿವ್ ಇಟ್ ಅಪ್? ನಾನು ಇದನ್ನ ಬಿಡಕ್ ಸಾಧ್ಯವಿಲ್ಲ, ಅದಕ್ಕೆ ರಕ್ಷಣೆ ಕೊಡ್ತೀನಿ ನಾನು. ಇದಕ್ಕಾಗಿ ತನ್ನ ಆಧ್ಯಾತ್ಮಿಕ ಜೀವನವನ್ನು ತೊಂದರೆಗೊಳಿಸುವವರು. ರೈಟ್. ಸೊ ಆಧ್ಯಾತ್ಮಿಕ ಜೀವನವನ್ನು ಕೂಡ ಅವರು ನೆಗ್ಲೆಕ್ಟ್ ಮಾಡಿಬಿಟ್ರು. ಸೊ ಇಲ್ಲಿ ನಿಮಗೊಂದು ಪ್ರಶ್ನೆ, ಇದಕ್ಕೆ ಇಲ್ಲಿ 4 ಉತ್ತರಗಳಿವೆ. ಯಾವುದು ಸರಿಯಾದ ಉತ್ತರ ಅಂತ ನೀವು ಹೇಳ್ಬೇಕು. ಭರತನ ಜಿಂಕೆಯ ಕಾಳಜಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಅದ್ಭುತವಾಗಿದೆ. ಈ ಜಗತ್ತಿನಲ್ಲಿ ಯಾರಾದರೂ ನಮ್ಮ ಸಾಕು ಪ್ರಾಣಿಗಳನ್ನು ಹೇಗೆ ನೋಡಿಕೊಳ್ಳಬೇಕು ಎಂಬುದನ್ನು ಭರತನಿಂದ ಕಲಿಯಬಹುದು. ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು. ಸೊ ಫಸ್ಟ್ ಏನು, ಹೇಗೆ ಸಾಕು ಪ್ರಾಣಿಗಳನ್ನು ನೋಡ್ಕೋಬೇಕು ಅಂತ ಕಲಿತೀವಿ ಅಂತ ಇಲ್ಲಿ ಒಂದು ಉತ್ತರ. ಇನ್ನೊಂದು, ಜಿಂಕೆಯನ್ನು ಆಶ್ರಮಕ್ಕೆ ಕರೆತಂದದ್ದು ಭರತನ ಕಡೆಯಿಂದ ದೊಡ್ಡದ, ನೀರಲ್ಲೇ ಬಿಟ್ಬಿಡ್ಬೇಕಿತ್ತು. ಸೊ ಜಿಂಕೆಯನ್ನು ಎತ್ತಿ ತಂದದ್ದು ತಪ್ಪು. ಜಿಂಕೆಯನ್ನು ನೋಡಿಕೊಳ್ಳುವುದು ಪರಿಪೂರ್ಣವಾಗಿತ್ತು, ಆದರೆ ಅವನ ಆಧ್ಯಾತ್ಮಿಕ ಜೀವನದ ವೆಚ್ಚದಲ್ಲಿ ಯೋಗ್ಯವಾಗಿರಲಿಲ್ಲ. ನಾಟ್ ಎಟ್ ದ ಕಾಸ್ಟ್ ಆಫ್ ಸ್ಪಿರಿಚುವಲ್ ಲೈಫ್. ಅವನ ಆರೈಕೆಯು ಜಿಂಕೆಗಳೊಂದಿಗಿನ ಭೌತಿಕ ಬಾಂಧವ್ಯವನ್ನು ಪ್ರಚೋದಿಸಿತು. ಇದು ಅವನನ್ನು ಆಧ್ಯಾತ್ಮಿಕ ಜೀವನದಿಂದ ವಿಚಲಿತನನ್ನಾಗಿ ಮಾಡಿತು. ಇಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹೇಳ್ಬೋದಾ? 4th one ಪ್ರಭು. ಶಶಿಕುಮಾರ್ 4th ಅಂತ ಹೇಳ್ತಾರೆ. ತುಂಬಾ ಜನ 4 ಅಂತಾರೆ. ಅವನ ಆರೈಕೆ ಜಿಂಕೆಗಳೊಂದಿಗಿನ ಭೌತಿಕ ಬಾಂಧವ್ಯವನ್ನು ಪ್ರಚೋದಿಸಿದೆ. ಓಕೆ, ಇದು ಅವನನ್ನು ಆಧ್ಯಾತ್ಮಿಕ ಜೀವನದಿಂದ ವಿಚಲಿತನಾಗಿ ಮಾಡಿದ್ರು. ಕರೆಕ್ಟ್. ಸೊ ಇಲ್ಲಿ ಪ್ರಶ್ನೆ ಏನಂದ್ರೆ, ಅವ್ರು ಮಾಡಿದ್ದು ಸರಿಯೋ ತಪ್ಪೋ? ಎಲ್ಲರೂ 4 ಕರೆಕ್ಟ್. 4th ಆಪ್ಷನ್ ಏನಾಗಿದೆ ನೋಡ್ತಾ ಇದ್ದೀವಿ ನಾವು. ಜಿಂಕೆಗೆ ಆಕರ್ಷಿತನಾಗಿ ಅವರು ಆಧ್ಯಾತ್ಮಿಕ ಜೀವನದಿಂದ ವಿಚಲಿತರಾದ್ರು, ಪಥಭ್ರಷ್ಟರಾದ್ರು, ಅದು ಸರಿ. ಓಕೆ, ಈಗ ಆನ್ಸರ್ ಬರ್ತಾ ಇದೆ. ಜಯ, ಲೋಕೇಶ್ ಮತ್ತೆ ಪ್ರಿಯಾಂಕ ಅವರು 3 ಅಂತ ಹೇಳ್ತಾರೆ. ಜಿಂಕೆಯನ್ನು ನೋಡಿಕೊಳ್ಳುವುದು ಪರಿಪೂರ್ಣವಾಗಿತ್ತು. ಕೃಷ್ಣ, ಪರ್ಫೆಕ್ಟ್, ಬಟ್ ನಾಟ್ ಎಟ್ ದ ಕಾಸ್ಟ್ ಆಫ್ ಸ್ಪಿರಿಚುವಲ್ ಲೈಫ್. ಸೊ ನೋಡಿ, ನಮ್ಮ ಜೀವನದಲ್ಲಿ ಈ ರೀತಿ ಸಂದರ್ಭ ಬರ್ತವೆ. ಕೆಲವೊಮ್ಮೆ ಬೇರೆಯವರಿಗೆ ಕರುಣೆ ತೋರಿಸ್ಬೇಕು, ಕೆಲವೊಮ್ಮೆ ಬೇರೆ ಯಾವುದೋ ಒಂದು ಪ್ರಯಾರಿಟೀಸ್ ಬರ್ತವೆ. ಕೆಲವೊಮ್ಮೆ ಸ್ಟಡೀಸ್ ಆಗಿರ್ಬೋದು, ಕೆಲವೊಮ್ಮೆ ಜಾಬ್ ಆಗಿರ್ಬೋದು, ಕೆಲವೊಮ್ಮೆ ಸಮಾಜ ಸೇವೆ ಆಗಿರ್ಬೋದು. ಅದೆಲ್ಲ ಒಳ್ಳೇದು ಮಾಡಬೇಕು, ಬಟ್ ನಾವು ಸ್ಪಿರಿಚುವಲ್ ಲೈಫ್, ನಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಕಾಂಪ್ರಮೈಸ್ ಮಾಡಬಾರದು. ಯಾವಾಗ ನಮ್ಮ ಆಧ್ಯಾತ್ಮಿಕ ಸಾಧನೆ ಕಾಂಪ್ರಮೈಸ್ ಆಗುತ್ತೆ, ಅದು ತಪ್ಪು. ಸೊ ಇಲ್ಲಿ ಭರತ ಏನ್ ಮಾಡ್ಬೇಕಿತ್ತು? ಯಾರಾದ್ರೂ ಹೇಳ್ಬೋದಾ? ಜಿಂಕೆಯನ್ನ ತಂದು ಆರೈಕೆ ಮಾಡಿದ್ರು, ಆದ್ರೆ ಅವರು ಮುಂದೆ ಏನ್ ಮಾಡ್ಬೇಕಿತ್ತು? ವಾಟ್ ವಾಸ್ ದ ಸೊಲ್ಯೂಷನ್? ಆರೈಕೆ ಮಾಡಿ ಮತ್ತೆ ಕಾಡಿಗೆ ಬಿಟ್ಬಿಡ್ಬೇಕಿತ್ತು ಪ್ರಭು. ಕರೆಕ್ಟ್, ಒಳ್ಳೆ ಆನ್ಸರ್ ಶಶಿಕುಮಾರ್. ಆರೈಕೆ ಮಾಡಿ ಸ್ವಲ್ಪ ದೊಡ್ಡದಾದ್ಮೇಲೆ ಕಾಡಲ್ಲಿ ಬಿಟ್ಬಿಡ್ಬೇಕು. ಜಿಂಕೆಗಳು ಗುಂಪಲ್ಲಿ ಅದನ್ನ ಬಿಟ್ಬಿಡ್ಬೇಕು. ಅದನ್ನ ಆಶ್ರಮದಲ್ಲಿ ಇಟ್ಕೊಂಡಿದ್ದು ತಪ್ಪು. ಕರೆಕ್ಟ್. ಜಿಂಕೆ ಕಾಡಲ್ಲಿ ತಮ್ಮ ಇತರ ಜಿಂಕೆಗಳ ಜೊತೆ ಅದು ಆಟ ಆಡುತ್ತೆ, ತಿನ್ನುತ್ತೆ, ಜೀವನ ನಡೆಸುತ್ತೆ. ಆದ್ರೆ ನಾನೇ ಅದರ ರಕ್ಷಕ ಅಂತ ತಿಳ್ಕೊಳ್ಳೋದು ಅಹಂಕಾರ.
ನಾನೇ ರಕ್ಷಕ, ನಾನೇ ಪಾಲಕ ಅಂತ ತಿಳ್ಕೊಳ್ಳೋದು ಅದು ನಿತ್ಯ ಅಹಂಕಾರ. ಸೊ ಅಹಂಕಾರದ ಸುಳಿಯಲ್ಲಿ, ಮೋಹದ ಸುಳಿಯಲ್ಲಿ ಸಿಕ್ಕಿಬಿದ್ದರು. ಸೊ ಒಂದು ದಿನ ಜಿಂಕೆ ಕಾಡಿಗೆ ಹೋಯ್ತು. ಸಂಜೆ ಆದರೂ ವಾಪಸ್ ಬರಲಿಲ್ಲ. ರಾತ್ರಿ ಆಯ್ತು, ಕತ್ತಲಾಯ್ತು, ಜಿಂಕೆ ಮರಿ ಇನ್ನೂ ವಾಪಸ್ ಬಂದಿಲ್ಲ. ಆಗ ಭರತ ಮಹಾರಾಜರು ಅದನ್ನು ಹುಡುಕುತ್ತಾ ಹೋಗ್ತಾರೆ, ಕಾಡಿನೊಳಗಡೆ ಹೋಗ್ತಾರೆ. ಸೊ ಜಿಂಕೆ ಹೆಜ್ಜೆ ಕಂಡಿತು, ಹೆಜ್ಜೆ ಗುರುತು ಕಾಣಿಸಿತು. ಓ, ಜಿಂಕೆ ಮರಿ ಇಲ್ಲಿ ಹೋಗಿದ್ಯಾ? ಆ ಹೆಜ್ಜೆನ ಹಿಂಬಾಲಿಸುತ್ತಾ ಹಿಂಬಾಲಿಸುತ್ತಾ ಬರ್ತಾ ಇದ್ರು. ಮತ್ತೆ ಅಲ್ಲಿ ವೃಕ್ಷಗಳಿಗೆ ಕೇಳ್ತಾ ಇದ್ರು, ಓ ವೃಕ್ಷಗಳೇ, ನನ್ನ ಜಿಂಕೆನ ಕಂಡಿದ್ದೀರಾ? ಹೇ ಚಂದ್ರ, ನೀನು ನನ್ನ ಜಿಂಕೆಯನ್ನು ತಗೊಂಡಿದ್ದೀಯಾ? ಯಾಕಂದ್ರೆ ಚಂದ್ರನ ಮೇಲೆ ಜಿಂಕೆಯ ಚಿತ್ರದ ತರ ಒಂದು ಚಿತ್ರ ಕಾಣುತ್ತೆ, ಒಂದು ಸ್ಕೆಚ್ ಅಲ್ಲಿ ಕಾಣಿಸುತ್ತೆ. ಮೋಸ್ಟ್ಲಿ ಚಂದ್ರನ ಆಶ್ರಯಕ್ಕೆ ಹೋಗಿರ್ಬೇಕು. ಮೋಸ್ಟ್ಲಿ ನಾನು ಜಿಂಕೆಯನ್ನ ನಿರ್ಲಕ್ಷ್ಯ ಮಾಡಿದದಕ್ಕೆ ಜಿಂಕೆ ಕುಪಿತನಾಗಿ ಆ ಚಂದ್ರನ ಆಶ್ರಯವನ್ನ ತಗೊಂಡಿದೆ ಅಂತ ಕೂಡ ಯೋಚನೆ ಮಾಡ್ತಾ ಇದ್ದ ಭರತ ಮಹಾರಾಜ. ಈ ರೀತಿ ಆ ಜಿಂಕೆಯ ಬಗ್ಗೆ ಚಿಂತೆ ಮಾಡುತ್ತಾ 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 ಒಂದು ಒಂದು ಒಣ ಬಾವಿಯಲ್ಲಿ ಬಿದ್ದುಬಿಟ್ಟ. ಬಿದ್ದು ತುಂಬಾ ಪೆಟ್ಟಾಯ್ತು. ಪೆಟ್ಟಾಗಿ ಜಿಂಕೆಯನ್ನೇ ಸ್ಮರಿಸುತ್ತಾ ಸತ್ಬಿಟ್ಟ. ಜಿಂಕೆಯನ್ನೇ ಸ್ಮರಿಸುತ್ತಾ ತೀರ್ಕೊಂಡ್ಮೇಲೆ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ. ರೈಟ್. ಸೊ ಇಲ್ಲಿ ಜಿಂಕೆಯಾಗಿ ಮುಂದಿನ ಜನ್ಮದಲ್ಲಿ ಹುಟ್ಟುತ್ತಾರೆ. ಸೊ ಇಲ್ಲಿ ನಿಮ್ಗೊಂದು ಪ್ರಶ್ನೆ ಇದೆ. ನಿಮ್ಮ ಆಧ್ಯಾತ್ಮಿಕ ಸಾಧನೆ ಕಡಿಮೆ ಮಾಡಲು ಕೆಲವು ಪ್ರಮುಖ ವಿಷಯವು ನಿಮ್ಮನ್ನು ಒತ್ತಾಯಿಸಿದರೆ ನೀವು ಏನ್ ಮಾಡುತ್ತೀರಿ? ರೈಟ್. ಆಧ್ಯಾತ್ಮಿಕ ಜೀವನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಚಂಟಿಂಗ್ ಮಾಡ್ತಾ ಇದ್ದೀರಾ, ಕ್ಲಾಸ್ ಕೂಡ ಕೇಳ್ತಾ ಇದ್ದೀರಾ, ಬಟ್ ಯಾವುದೋ ಒಂದು ಒತ್ತಾಯ ಬಂತು. ಸೊ ಅವಾಗ ಏನ್ ಮಾಡ್ತೀರಾ ನೀವು? ಕೆಲವೊಂದು ಆಪ್ಷನ್ಸ್ ಇದೆ. ಸೊ ಈ ಪ್ರಶ್ನೆಗೆ ಉತ್ತರ ಕೊಡಿ. ವಾಟ್ ಯು ಡೂ? ಸಪೋಸ್ ಹೆಲ್ತ್ ಕೆಟ್ಟೋಯ್ತು, ಎಮರ್ಜೆನ್ಸಿ, ಏನ್ ಮಾಡ್ಬೇಕು ಅವಾಗ? ಅಥವಾ ಕೆಲವು ಜಾಬ್ ಸಿಕ್ಕಿಲ್ಲ, ಜಾಬ್ ಹುಡುಕ್ತಾ ಇದ್ದಾರೆ. ಸೊ ಇಟ್ಸ್ ಎಮರ್ಜೆನ್ಸಿ ಸಿಚುವೇಶನ್, ಏನ್ ಮಾಡ್ಬೇಕೀಗ? ಆಧ್ಯಾತ್ಮಿಕ ಜೀವನ ಹೇಗೆ ನಡೆಸಬೇಕು? ಆಧ್ಯಾತ್ಮಿಕ ಜೀವನವನ್ನು ಸ್ವಲ್ಪ ಸ್ಟಾಪ್ ಮಾಡ್ಬೇಕಾ ಅಥವಾ ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಇದೆ. ನನ್ನ ಪ್ರಕಾರ ಪ್ರಭು, ಹುಷಾರಿಲ್ಲ ಅಂದ್ರೆ ಒಂದು ಸ್ವಲ್ಪ ವಿಶ್ರಾಮ ತಗೊಳಕ್ ಪರವಾಗಿಲ್ಲ. ಆದ್ರೆ ಯಾವ್ದಾರು ಬೇರೆ ಕಡೆಯಿಂದ ಇದನ್ನ ಕಮ್ಮಿ ಮಾಡ್ತಾ ಹೋದ್ರೆ, ಅಂದ್ರೆ ಬೇರೆ ಇದ್ರು ಏನ್ ಪ್ರಭು, ಏನಾದ್ರು ಅಡ್ಡ ಏನಾದ್ರು ಹೇಳಕ್ ಗೊತ್ತಾಗ್ತಿಲ್ಲ. ಅಡಚಣೆ ಹರೇ ಬಂದ್ರೆ ಕೃಷ್ಣ ಪ್ರಭು. ಹಾ ಅಡಚಣೆ ಇದನ್ನ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಅದೆಲ್ಲ ಸರಿಯಾಗಿ ಓಕೆ. ಅಡಚಣೆ ಬಂದಷ್ಟು ಹೆಚ್ಚು ಕೃಷ್ಣನ ಆಶ್ರಯ ತಗೋಬೇಕು, ಹೆಚ್ಚು ದೇವರ ಆಶ್ರಯ ತಗೋಬೇಕು ಅಂತ ಹೇಳ್ತಾ ಇದ್ದೇವೆ. ಸೊ ಆರೋಗ್ಯ ಕೆಟ್ಟೋಗಿದ್ರೆ ಸ್ವಲ್ಪ ವಿಶ್ರಾಂತಿ ತಗೊಂಡು ಆ ಚೇತರಿಸಿ, ಅಂದ್ರೆ ಆರೋಗ್ಯ ಸರಿ ಹೋದ್ಮೇಲೆ ನಾವು ಮತ್ತೆ ಕಂಟಿನ್ಯೂ ಮಾಡ್ಬೇಕು, ನಿಲ್ಲಿಸಬಾರ್ದು. ಕರೆಕ್ಟ್. ಮತ್ತೆ ಯಾರು ಹೇಳ್ತಾ ಇದ್ರು? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಅದೇ ನಮ್ಗೆ ಅಡಚಣೆ ಬಂದ್ರೇನು ನಾವು ಅದರಿಂದ ಡೈವರ್ಟ್ ಆಗ್ದಿರೆ ನಾವು ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡ್ಬೇಕು ಪ್ರಭು. ಹೆಚ್ಚು ಪ್ರೋತ್ಸಾಹ ಆಧ್ಯಾತ್ಮಿಕ ಜೀವನಕ್ಕೆ ಕೊಡಬೇಕು, ನಾವು ಡಿಸ್ಟರ್ಬ್ ಆಗಬಾರ್ದು. ಓಕೆ. ಇಲ್ಲಿ ಹೇಳ್ತಾರೆ, ಇನ್ನೊಬ್ರು ಚಾಟ್ ಅಲ್ಲಿ ಹೇಳ್ತಾರೆ, ಅಳು ಬರುತ್ತೆ ಅಂತ. ಹೌದು, ಅಳ್ತಾ ಅಳ್ತಾ ಕೃಷ್ಣ ಹತ್ರ ಹೋಗ್ಬೇಕು. ಕೃಷ್ಣ, ಇದು ತುಂಬಾ ಕಷ್ಟ ಇದೆ, ಕೃಷ್ಣ ದಯವಿಟ್ಟು ಕಾಪಾಡು ಅಂತ. ಇನ್ನೊಬ್ರು ಹೇಳ್ತಾರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಎಸ್. ಸೊ ಆಧ್ಯಾತ್ಮಿಕ ಜೀವನಕ್ಕೆ ಟೈಮ್ ಕೊಡ್ಬೇಕು. ಓಕೆ, 1 ಗಂಟೆ 2 ಗಂಟೆ ಡೈಲಿ ಅಷ್ಟು ಕೊಟ್ಬಿಡೋದು. ಉಳಿದ ಸಮಯ ಜಾಬು ಅಥವಾ ಏನಾದರೂ ಎಮರ್ಜೆನ್ಸಿ ಇದ್ರೆ ಅದನ್ನ ನೋಡ್ಕೊಳ್ಳೋದಿಕ್ಕೆ ಟೈಮ್ ಕೊಡಬೇಕು. ಸೊ ನಾವು ಫಿಕ್ಸ್ ಮಾಡಿಬಿಡು. ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ಗುಡ್ ಸೊಲ್ಯೂಷನ್, ಒಳ್ಳೆ ಸೊಲ್ಯೂಷನ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇನ್ನೊಬ್ರು ಹೇಳ್ತಾರೆ ಏಕಾಗ್ರತೆ ಇರಬೇಕು. ಕರೆಕ್ಟ್. ತೊಂದರೆಗಳು ಬಂದರೂ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಏಕಾಗ್ರತೆಯಿಂದ ನಾವು ಸಾಧನೆಯನ್ನ ಮುಂದುವರಿಸಬೇಕು. ವೆರಿ ಗುಡ್. ಸೊ ಆಧ್ಯಾತ್ಮಿಕ ಜೀವನವನ್ನು ಹಿಂದಕ್ಕೆ ತಳ್ಳುವ ಭೌತಿಕ ಸನ್ನಿವೇಶಗಳ ಕೆಲವು ಉದಾಹರಣೆಗಳನ್ನು ನಾವು ನೀಡಿದ್ದೇವೆ. ನಿಮ್ಮ ಆಧ್ಯಾತ್ಮಿಕ ಜೀವನವು ಸ್ಥಿರವಾಗಿರಲಿಕ್ಕೆ ನೀವು ಯಾವುದನ್ನು ತ್ಯಜಿಸಬಹುದು ಎಂದು ನೀವು ಭಾವಿಸುತ್ತೀರಿ? ಓಕೆ, ಟು ಕೀಪ್ ಯುವರ್ ಸ್ಪಿರಿಚುವಲ್ ಲೈಫ್ ಸ್ಟೇಬಲ್ ಯಾವುದನ್ನು ತ್ಯಜಿಸಬಹುದು?
ಓಕೆ, ಇದು ಎಲ್ಲರಿಗೂ ಬೇರೆ ಬೇರೆ ಉತ್ತರ ಇಲ್ಲಿರುತ್ತೆ. ನೀವು 1 2 3 4 ಅಂತ ಏನಾದರೂ ಚಾಟಲ್ಲಿ ಹಾಕಿ. ಓಕೆ, ನಾನು ಚಲನಚಿತ್ರಗಳನ್ನು, ವಿಡಿಯೋ ಆಟಗಳನ್ನು, ವಿಡಿಯೋ ಗೇಮ್ಸ್, ಇಂಟರ್ನೆಟ್ ಸರ್ಫಿಂಗ್, ಗಿಟಾರ್ ನುಡಿಸುವುದನ್ನು ಇದನ್ನು ತ್ಯಜಿಸಬಹುದು. ಕ್ರಿಕೆಟ್ ಆಡುವುದು, ಸ್ನೇಹಿತರೊಂದಿಗೆ ಹೊರಗೆ ಹೋಗುವುದು, ವ್ಯಾಯಾಮಗಳನ್ನು ಮಾಡುವುದು ಅಥವಾ ಜಾಗಿಂಗ್, ಕೆಲವು ಜಿಮ್ ಹೋಗ್ತಾರೆ, ಜಿಮ್ ಹೋಗುವುದು, ಇದನ್ನು ತ್ಯಜಿಸಬಹುದು. ಅಥವಾ ಇನ್ನೊಬ್ರು ಮಧ್ಯಾಹ್ನ ಮಲಗುವುದು, ಕೆಲವರು 2 3 ಗಂಟೆ ಮಲಗ್ತಾರೆ ಮಧ್ಯಾಹ್ನ. ಸೊ ಮಧ್ಯಾಹ್ನ ಮಲಗುವುದನ್ನು ತ್ಯಜಿಸಿ ನಾನು ಹೆಚ್ಚು ಸಾಧನೆ ಮಾಡ್ತೇನೆ. ರಜಾ ದಿನಗಳಲ್ಲಿ ವಿಶ್ರಾಂತಿ ಪಡೆಯುವುದು, ಸ್ನೇಹಿತರೊಂದಿಗೆ ಹರಟೆ ಹೊಡೆಯುವುದು. ಓಕೆ, ಸೊ ಐ ವಿಲ್ ಗಿವ್ ಅಪ್ ದೀಸ್ ಥಿಂಗ್ಸ್. 4th ಒನ್, ಮುಂಜಾನೆ ನಿದ್ರೆ ತ್ಯಾಗ ಮಾಡಿ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಸಾಧನೆ ಮಾಡ್ತೀನಿ. ಸೊ ಯಾವುದು ನಿಮಗೆ ಅನುಕೂಲ? ಓಕೆ, ಕೆಲವರು 3 4 ಅಂತ ಹೇಳ್ತಾರೆ. ಓಕೆ, ಚಲನಚಿತ್ರ ಬಿಡೋದು ಕಷ್ಟ ಅಲ್ಲ. ಮೂವೀಸ್, ಅದು ಎಸ್ಪೆಷಲಿ ನಾವು ಹಾಲಿವುಡ್, ಬಾಲಿವುಡ್, ಕನ್ನಡ. ಸೊ ತುಂಬಾ ಜನ ಮುಂಜಾನೆ ನಿದ್ರೆ ಬಿಡ್ತೀನಿ ಅಂತ ಹೇಳ್ತಾರೆ. ವೆರಿ ಗುಡ್. ಸೊ ಮುಂಜಾನೆ ನಿದ್ರೆ ಬಿಡೋದಿಕ್ಕೆ ಬೇಗ ಹೇಳ್ಬೇಕು. ಬೇಗ ಹೇಳ್ಬೇಕಂದ್ರೆ ರಾತ್ರಿ ಬೇಗ ಮಲ್ಕೋಬೇಕು. ಬೇಗ ಮಲ್ಕೋಬೇಕಂದ್ರೆ ವಿಡಿಯೋ ಗೇಮ್ ಮಾಡೋದು, ಇಂಟರ್ನೆಟ್ ಸರ್ಫಿಂಗ್ ಮಾಡೋದು, ಚಲನಚಿತ್ರ ನೋಡೋದು ಬಿಟ್ಬಿಡ್ಬೇಕು. 9 ಗಂಟೆ 10 ಗಂಟೆಗೆ ಮಲ್ಕೊಂಡ್ಬಿಡ್ಬೇಕು. ಕರೆಕ್ಟ್. ಆವಾಗ ನಾವು ಬೇಗನೆ ಮುಂದುವರಿಯಲು ಸಾಧ್ಯ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ತುಂಬ ಜನ ಆನ್ಸರ್ ಮಾಡ್ತಾ ಇದ್ದೀರಾ, ಒಳ್ಳೆಯದು. ಸೊ ಭರತನಿಗೆ ಸರಿಯಾದ ಕ್ರಮವನ್ನು ನೀವು ಸೂಚಿಸಬಲ್ಲಿರಾ? ಆಲ್ರೆಡಿ ತಾವೆಲ್ಲರೂ ಹೇಳಿದ್ದೀರಾ, ಒಬ್ರು ಹೇಳಿದ್ದೀರಾ, ಜಿಂಕೆ ಮರಿ ದೊಡ್ಡದಾದ್ಮೇಲೆ ಕಾಡಲ್ಲಿ ಬಿಡಬೇಕಿತ್ತು ಅಂತ. ಮತ್ತೆ ಇನ್ನೊಂದು ಸಲಹೆ ಏನಂದ್ರೆ, ಶ್ರೀ ಭರತರಾಜ ಒಬ್ಬರೇ ಒಂಟಿಯಾಗಿ ಸಾಧನೆ ಮಾಡ್ತಾ ಇದ್ರು. ಸೊ ಏಕಾಂಗಿಯಾಗಿ ಸಾಧನೆ ಮಾಡೋದು ತುಂಬಾ ರಿಸ್ಕಿ. ಭಕ್ತರ ಸಂಘದಲ್ಲಿ ಸಾಧನೆ ಮಾಡಬೇಕು, ಭಕ್ತರ ಸಹವಾಸದಲ್ಲಿ ಇರಬೇಕು. ಆಗ ನಾವು ಸುರಕ್ಷಿತವಾಗಿರ್ಬೋದು. ರೈಟ್. ಸೊ ಭರತನ ಜೊತೆ ಇನ್ನೊಬ್ರು ಯಾರಾದ್ರೂ ಭಕ್ತರಿದ್ರೆ ಅವ್ರು ಹೇಳ್ತಾ ಇದ್ರು, ಭರತ್ ಪ್ರಭು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ತಾ ಇದ್ರೆ ಚೆನ್ನಾಗಿ ಹರೇ ಕೃಷ್ಣ ಜಪ ಮಾಡಿ ಅಂತ ಹೇಳ್ತಾ ಇದ್ರು. ಏಕಾಂಗಿಯಾಗಿದ್ರೆ ನಾವು ಮಾಡುವ ತಪ್ಪು ಗೊತ್ತಾಗೋದಿಲ್ಲ. ಪಕ್ಕದಲ್ಲಿ ಯಾರಾದ್ರೂ ಒಬ್ರು ಭಕ್ತರು, ಸೀರಿಯಸ್ ಭಕ್ತರಿದ್ರೆ ಅವರು ನಮಗೆ ಹೇಳ್ಕೊಡ್ತಾರೆ. ಸೊ ಮುಂದಿನ ಜನ್ಮದಲ್ಲಿ ಜಿಂಕೆ ಆದ್ರು. ಸೊ ಯಾಕೆ ಜಿಂಕೆ ಆದ್ರು ಅಂತ ಯಾರಾದ್ರೂ ಹೇಳ್ಬೋದಾ? ಜಿಂಕೆ ಜೀವನ ಯಾಕೆ ಸಿಗ್ತಾವ್ರಿಗೆ? ಬೇರೆ ಏನಾದ್ರು ಆಗ್ಬೋದಿತ್ತು. ಪ್ರಭುಜಿ, ಅವ್ರು ತಮ್ಮ ಕೊನೆಯ ಕ್ಷಣದಲ್ಲೂ ಕೂಡ ಜಿಂಕೆನೆ ನೆನಪಿಸ್ಕೊಂತ ಸತ್ತರ್ರಿ, ಹಂಗಾಗಿ ಜಿಂಕೆಯಾಗಿ ಹುಟ್ಟಿದ್ರಿ. ಕರೆಕ್ಟ್. ಸೊ ಜೀವನದ ಭಗವದ್ಗೀತೆ ಶ್ಲೋಕ ಯಾರಿಗಾದ್ರೂ ಗೊತ್ತಾ? 8.6 ಯಂ ವಾಪಿಸ್ಮರನ್ ಭಾವಂ ತ್ಯಜಂತಂತೆ ಕಲೇವರಂ ತಂ ಏವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ವೆರಿ ಗುಡ್. ಸೊ ಸಾಯುವ ಸಮಯದಲ್ಲಿ ಯಾವ ಭಾವನೆಯನ್ನ ನಾವು ಬೆಳೆಸ್ಕೊಂಡಿರ್ತೀವಿ ಆ ರೀತಿ ದೇಹ ನಮ್ಗೆ ಸಿಗುತ್ತೆ ಅಂತ ಭಗವದ್ಗೀತೆ ಹೇಳಲಾಗಿದೆ. ಸೊ ಸಾಯುವಾಗ ಜಿಂಕೆಯನ್ನ ಸ್ಮರಿಸುತ್ತಾ ಅವರು ದೇಹ ತ್ಯಾಗ ಮಾಡೋದಕ್ಕೆ ಮುಂದಿನ ಜನ್ಮದಲ್ಲಿ ಜಿಂಕೆ ಆದರು. ಸೊ ಈ ರೀತಿ ಸೊ ಜಿಂಕೆ ದೇಹದಲ್ಲಿ ಅವನು ತುಂಬಾ ವಿಷಾದ ಪಟ್ಟನು. ಅಯ್ಯೋ, ನಾನು ತಪ್ಪು ಮಾಡಿದೆ. ಆಕ್ಚುಲಿ ಭಗವಂತನ ಅನುಗ್ರಹ ನೋಡಿ, ಜಿಂಕೆಯ ಜೀವನದಲ್ಲೂ ಕೂಡ ಜಿಂಕೆಗೆ ಪೂರ್ವ ಜನ್ಮದ ನೆನಪಿತ್ತು. ಯಾಕಂದ್ರೆ ಭಾರತ ರಾಜ ತುಂಬಾ ಸಾಧನೆ ಮಾಡಿದ್ದ. ಆ ಸಾಧನೆಯ ಫಲವಾಗಿ ಭಗವಂತ ಸಂತುಷ್ಟನಾಗಿ ಅವರಿಗೆ ಪೂರ್ವ ಜನ್ಮದ ನೆನಪು ಕೊಟ್ಟ. ಸೊ ಜಿಂಕೆ ಜನ್ಮದಲ್ಲೂ ಕೂಡ ಹಿಂದಿನ ಜನ್ಮ ನೆನಪಿತ್ತು. ಇಲ್ಲಿ ನೋಡಿ ಹೇಗೆ ಜಿಂಕೆ ಶರೀರ ಸಿಕ್ಕಿತು ಅಂತ. ಸೊ ಭಕ್ತನಿಗೆ ವಿಶೇಷ ರಿಯಾಯಿತಿ, ಇದೊಂದು ಪಾಯಿಂಟ್ ಓದಿಲ್ಲ ನಾನು. ಅವನು ಮಾನವೇತರ ದೇಹವನ್ನು ಪಡೆದರೂ ಭಗವಂತನ ಅನುಗ್ರಹದಿಂದ ಅವನು ತನ್ನ ಹಿಂದಿನ ಜೀವನವನ್ನು ನೆನಪಿಟ್ಟುಕೊಳ್ಳುವ ಮೂಲಕ ಅಥವಾ ನೈಸರ್ಗಿಕ ಕಾರಣಗಳಿಂದ ಭಕ್ತಿಯಲ್ಲಿ ಮತ್ತಷ್ಟು ಮುಂದುವರಿಯುತ್ತಾನೆ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ನೇಹ ವಿಕ್ರಮಣ ಆಶೋಸ್ತಿ ಪ್ರತ್ಯವಾಯುನ ವಿದ್ಯತೆ ಸ್ವಲ್ಪಮಪೀಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಯಾರು ಆಧ್ಯಾತ್ಮಿಕ ಪಥದಲ್ಲಿ ನಡೆಯುತ್ತಾರೆ ಅವರಿಗೆ ಎಂದು ಹಾನಿ ಇಲ್ಲ. ಸೊ ಮುಂದಿನ ಜನ್ಮದಲ್ಲಿ ಕೂಡ ಭಕ್ತಿ ಸೇವೆಯಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಇದು ಭಕ್ತನಿಗೆ ಒಂದು ವಿಶೇಷ ರಿಯಾಯಿತಿ, ಅದು ವಿಶೇಷ ಕನ್ಸೆಷನ್. ಸಾಮಾನ್ಯ ಜನರು ಮರೆತು ಬಿಡ್ತಾರೆ, ನಮಗೆಲ್ಲ ಗೊತ್ತಿಲ್ಲ ನಾವು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ದೀವಿ ಅಂತ. ಸೊ ಆದ್ರೆ ಜಿಂಕೆಗೆ ನೆನಪಿತ್ತು. ಅದಕ್ಕೆ ಜಿಂಕೆ ಏನ್ ಮಾಡ್ತು,
ತನ್ನ ಕುಟುಂಬವನ್ನ ತ್ಯಾಗ ಮಾಡಿ ಋಷಿ ಮುನಿಗಳ ಆಶ್ರಮಕ್ಕೆ ಬಂದು ಹುಲಹ ಆಶ್ರಮ ಅನ್ನುವ ಆಶ್ರಮದಲ್ಲಿ ಅದು ಒಣ ಹುಲ್ಲು, ಒಣಗಿದ ಎಲೆಯನ್ನ ತಿನ್ನುತ್ತಾ ಅದು ತಪಸ್ಸನ್ನ ಕಂಟಿನ್ಯೂ ಮಾಡಿತು. ಮತ್ತೆ ಅಲ್ಲಿ ಋಷಿ ಮುನಿಗಳ ವೇದ ವಾಕ್ಯಗಳನ್ನ ಕೇಳುತ್ತಾ ಜೀವನವನ್ನ ಕಳೀತು. ಸೊ ಭರತ ಶ್ರೀಮಂತ ಕ್ಷತ್ರಿಯ ಕುಟುಂಬದಲ್ಲಿ ಹುಟ್ಟಿ ಅರಣ್ಯಕ್ಕೆ ಹೋಗಿ ಅಲ್ಲಿ ಆಧ್ಯಾತ್ಮಿಕ ಜೀವನವನ್ನ ನಿರ್ಲಕ್ಷ್ಯ ಮಾಡಿ ಜಿಂಕೆಗೆ ಆಕರ್ಷಿತನಾಗಿ ಯಶಸ್ಸನ್ನ ಸಾಧಿಸಲಿಲ್ಲ. ಅವನು ಜಿಂಕೆಯಾಗಿ ಹುಟ್ಟಿದ. ನಂತರ ಹಿಂದಿನ ಜೀವನದ ಸ್ಮರಣೆ ಅವನಿಗೆ ದೊರಕಿತು. ಪಶ್ಚಾತ್ತಾಪ ಪಟ್ಟನು. ಜಿಂಕೆ ದೇಹದಲ್ಲಿ ಅವರು ಪಶ್ಚಾತ್ತಾಪ ಪಡ್ತಾರೆ. ಏಕಾಂಗಿಯಾಗಿ ಕಾಡಿನಲ್ಲಿ ಉಳಿದು ಮತ್ತು ಯಾವಾಗಲೂ ಕೃಷ್ಣನ ಬಗ್ಗೆ ಯೋಚಿಸುತ್ತಿತ್ತು. ಉತ್ತಮ ಬ್ರಾಹ್ಮಣನ ಕುಟುಂಬದಲ್ಲಿ ಜನನ. ಮುಂದಿನ ಜನ್ಮದಲ್ಲಿ ಅವರು ಅಂಗೀರಸ ಕುಲದ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿದ. ಮುಂದಿನ ಜನ್ಮದಲ್ಲಿ ಕೂಡ ಅವನಿಗೆ ಹೆಸರು ಜಡಭರತ ಅಂತ ಹೆಸರು. ಓಕೆ, ಸೊ ಈಗ ಜಡಭರತನ ಬಗ್ಗೆ ಸ್ವಲ್ಪ ಕೇಳಿ. ಸೊ ಜಡಭರತನಿಗೆ ಭರತನ ಜೀವನ ಮತ್ತೆ ಜಿಂಕೆಯ ಜೀವನ ಎರಡೂ ನೆನಪಿತ್ತು. ಜಡಭರತನಿಗೆ ಇಬ್ಬರು ತಾಯಂದಿರು, ಆಕ್ಚುಲಿ ಬ್ರಾಹ್ಮಣನಿಗೆ ಇಬ್ಬರು ಹೆಂಡತಿಯರಿದ್ರು. ಸೊ ಜಡಭರತ ಮತ್ತೆ ಅವಳ ಸಹೋದರಿ ಮತ್ತೆ ಇನ್ನೊಂದು ತಾಯಿಯಿಂದ ಸುಮಾರು 9-10 ಮಕ್ಕಳಿದ್ರು. ಸೊ ಈ ಕುಟುಂಬದಲ್ಲಿ ಜಡಭರತ ತುಂಬಾ ಜಡ ವಸ್ತುವಿನಾಗಿ ಹಾಗೆ ವರ್ತನೆ ಮಾಡ್ತಾ ಇದ್ದ. ಕಿವುಡ, ಮೂಗ, ಏನು ಮಾತಾಡ್ತಾ ಇರ್ಲಿಲ್ಲ, ಮತ್ತೆ ಏನು ಕೇಳಿಸ್ಕೊಂತ ಇರ್ಲಿಲ್ಲ. ಈ ರೀತಿ ವರ್ತನೆ ಮಾಡ್ತಾ ಇದ್ದ. ಆಕ್ಚುಲಿ ಕೇಳಿಸ್ತಾ ಇತ್ತು, ಮಾತಾಡೋ ಸಾಮರ್ಥ್ಯ ಕೂಡ ಇತ್ತು, ಆದ್ರೆ ಮಾತಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ಬೇಕು ಅಂತಾನೆ. ನಾನು ನನ್ನ ಬುದ್ಧಿವಂತಿಕೆಯನ್ನ ತೋರಿಸ್ಕೊಂಡ್ರೆ ಮನೆಯವ್ರು ಹೇಳ್ತಾರೆ, ಆಯ್ತು ಓದು, ದುಡ್ಡು ಸಂಪಾದನೆ ಮಾಡು, ಮದುವೆ ಆಗು, ಶ್ರೀಮಂತನಾಗು, ಮಕ್ಕಳನ್ನ ಹಿಡಿದು ಮಕ್ಕಳನ್ನ ಆರೈಕೆ ಮಾಡು, ಮಕ್ಕಳನ್ನ ಸ್ಕೂಲಿಗೆ ಹಾಕು. ಈ ರೀತಿ ಮತ್ತೆ ನಾವು ಸಂಸಾರ ಚಕ್ರದಲ್ಲಿ ಸಿಕ್ಕಿಬಿಡಬೇಕಾಗುತ್ತೆ. ಅದಕ್ಕೆ ನಾನು ನನ್ನ ನಿಜವಾದ ಬುದ್ಧಿವಂತಿಕೆಯನ್ನ ಅಡಗಿಸಿರ್ತೀನಿ. ಐ ವಿಲ್ ಕವರ್ ಇಟ್ ಅಪ್. ಸೊ ನಾನು ಯಾರಿಗೂ ತೋರಿಸ್ಕೊಳ್ಳೋದಿಲ್ಲ. ಸೊ ಹುಟ್ಟಿನಿಂದಲೇ ಜಡ ವಸ್ತುವಿನ ಹಾಗೆ ಸುಮ್ಮನೆ ಕೂತಿರ್ತಾ ಇದ್ದ. ಯಾರ ಜೊತೆ ಮಾತಾಡ್ತಾ ಇರ್ಲಿಲ್ಲ, ಏನ್ ಹೇಳಿದ್ರು ಕೇಳಿಸ್ಕೊಂತ ಇರ್ಲಿಲ್ಲ. ತಂದೆ ಎಷ್ಟು ಪ್ರಯತ್ನ ಪಟ್ರು ಜಡಭರತನಿಗೆ ಉಪದೇಶ ಕೊಡೋದಿಕ್ಕೆ, ವೇದಗಳನ್ನ ಕಲಿಸೋದಿಕ್ಕೆ, ರೀತಿ ರಿವಾಜುಗಳನ್ನ ಕಲಿಸೋದಿಕ್ಕೆ ಪ್ರಯತ್ನ ಪಟ್ರು, ಆದ್ರೆ ಕಲಿತಾ ಇರ್ಲಿಲ್ಲ. ಹೇಳಿದ್ದನ್ನು ಉಲ್ಟಾ ಮಾಡ್ತಾ ಇದ್ರು. ಶೌಚಕ್ಕೆ ಹೋಗಿ ಸ್ನಾನ ಮಾಡಬೇಕು, ಆದ್ರೆ ಸ್ನಾನ ಮಾಡಿ ಶೌಚಕ್ಕೆ ಹೋಗ್ತಾ ಇದ್ರು. ಈ ರೀತಿ ಉಲ್ಟಾ ಪಲ್ಟಾ ಎಲ್ಲ ಕೆಲಸ ಮಾಡ್ತಾ ಇದ್ರು. ಸೊ ತಂದೆಗೂ ಸಾಕಾಗಿ ಬಿಟ್ಬಿಡ್ತಾರೆ. ಸೊ ತಂದೆ ಮರಣ ಹೊಂದ್ತಾರೆ. ಮರಣ ಹೊಂದಿದ ಮೇಲೆ ಅವರ ಅಣ್ಣಂದಿರು ಜಡಭರತನನ್ನ ನೋಡ್ಕೊಂತ ಇದ್ರು. ಸೊ ಜಡಭರತನಿಗೆ ಅನ್ನ ಮಾಡುವಾಗ ಕೆಳಗಡೆ ಸುಟ್ಟಿರುತ್ತೆ ನೋಡಿ ಅಕ್ಕಿ, ಆ ಸುಟ್ಟಿರೋ ಅನ್ನವನ್ನ, ಕಪ್ಪಾಗಿರೋ ಅನ್ನವನ್ನ ಕೊಡ್ತಾ ಇದ್ರು. ಮತ್ತೆ ಕೆಲವೊಮ್ಮೆ ಹಳಿಸಿದ ಊಟವನ್ನ, ನಿನ್ನೆ ಊಟವನ್ನ ಕೊಡ್ತಾ ಇದ್ರು. ಸೊ ಆದ್ರೂ ಕೂಡ ಜಡಭರತ ತುಂಬಾ ದಷ್ಟಪುಷ್ಟವಾಗಿದ್ದ, ತುಂಬಾ ಗಟ್ಟಿಯಾಗಿದ್ದ. ಸೊ ಇವನಿಗೆ ಯಾವ ಕೆಲಸಕ್ಕೂ ಇವನು ಯೋಗ್ಯನಲ್ಲ. ಅಟ್ಲೀಸ್ಟ್ ಒಂದು ಗದ್ದೆ ಕಾಯೋದಕ್ಕೆ ಅಲ್ಲಿ ಗದ್ದೆಯಲ್ಲಿ ನಿಲ್ಸೋಣ ಅಂತ. ಯಾಕಂದ್ರೆ ಅಲ್ಲಿ ಹಂದಿಗಳು, ಪ್ರಾಣಿಗಳು, ಪಕ್ಷಿಗಳು ಬರ್ತಾ ಇರ್ತವೆ, ಫಸಲನ್ನು ನಾಶ ಮಾಡ್ತೇವೆ. ಅದಕ್ಕೆ ಅಲ್ಲಿ ಹೋಗಿ ಕಾಯೋದಕ್ಕೆ ಬಿಟ್ಬಿಡ್ತಾರೆ. ಸೊ ಅಲ್ಲಿ ಗದ್ದೆ ಕಾಯೋದಕ್ಕೆ ಬಿಟ್ಟಾಗ ಅಲ್ಲಿ ಕೆಲವರು ಡಕೇತರು ಬರ್ತಾರೆ. ಈ ಡಕೇತರು ಅವರು ಕಾಳಿದೇವಿ ಉಪಾಸಕರು. ಸೊ ಕಾಳಿದೇವಿಗೆ ನರಬಲಿ ಕೊಡುವ ಒಂದು ಯೋಜನೆಯನ್ನು ಮಾಡಿದರು. ಯಾವುದೇ ಶಾಸ್ತ್ರದಲ್ಲಿ ನರಬಲಿ ಕೊಡಬೇಕು ಅಂತ ಇಲ್ಲ, ಯಾವುದೇ ಒಂದು ರೀತಿ ರಿವಾಜ್ ಇಲ್ಲ. ಆದ್ರೆ ಇವರು ತಮ್ಮ ಊಹಾಪೋಹ, ಊಹೆಯಿಂದ ಆಯ್ತು ನರಬಲಿ ಕೊಟ್ಟರೆ ಕಾಳಿ ಮಾತೆಗೆ ತುಂಬಾ ಸಂತುಷ್ಟ ಆಗುತ್ತೆ ಅಂತ ನರಬಲಿ ಕೊಡೋದಕ್ಕೆ ಸೂಕ್ತವಾದ ಮನುಷ್ಯನನ್ನು ಹುಡುಕ್ತಾ ಇದ್ರು. ಬಂದು ನೋಡ್ತಾರೆ, ಜಡಭರತ ನಿಂತಿದ್ದಾನೆ, ತುಂಬಾ ಗಟ್ಟಿಮುಟ್ಟಾಗಿದ್ದಾನೆ. ಸೊ ಮೇಲಿಂದ ಕೆಳಗಡೆ ನೋಡ್ತಾರೆ, ತುಂಬಾ ಚೆನ್ನಾಗಿದ್ದಾನೆ ಅಂತ ಅವನು ಎತ್ಕೊಂಡು ಹೋಗ್ಬಿಡ್ತಾರೆ. ಕಟ್ಟಾಕಿ, ಹಗ್ಗದಿಂದ ಕಟ್ಟಾಗಿ ಎತ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋಗಿ ತಮ್ಮ ಅಡ್ಡದಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಅವನು ಸ್ನಾನ ಮಾಡಿಸಿ, ಒಳ್ಳೆ ವಸ್ತ್ರ ಧರಿಸಿ, ಉಡಿಸಿ, ಹೂಮಾಲೆ ಹಾಕಿ, ಒಳ್ಳೆ ಊಟವನ್ನು ಮಾಡಿಸಿ, ಹಣೆಗೆ ಕುಂಕುಮ ಹಚ್ಚಿ ಕಾಳಿದೇವಿ ಮುಂದೆ ಕರ್ಕೊಂಡ್ ಬರ್ತಾರೆ. ಕಾಳಿ ಮಾತಾ ಮುಂದೆ ಕರ್ಕೊಂಡು ಬಂದು
ಕಾಳಿಮಾತೆಗೆ ಮಂತ್ರವನ್ನು ಹೇಳಿ ಆ ಖಡ್ಗವನ್ನು ಎತ್ತಿ ಕತ್ತಿ ಎತ್ತಿ ಅವನ ಕೊರಳು ಕತ್ತರಿಸೋರು ಇದ್ರು. ಆಗ ತಕ್ಷಣ ಕಾಳಿಮಾತಾ ತನ್ನ ವಿಗ್ರಹವನ್ನು ಒಡೆದು ಪ್ರಕಟವಾಗ್ತಾಳೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಫೋಟೋದಲ್ಲಿ ಇಲ್ಲಿ ಜಡಭರತ ಮೇಲೆ ಕಾಳಿಮಾತಾ ವಿಗ್ರಹ ಮೇಲೆ ಮುರಿದಿದೆ ನೋಡಿ, ಒಡೆದೋಗಿದೆ. ಸೊ ಒಡೆದಿರೋ ವಿಗ್ರಹದ ಮುಂದೆ ಭರತ ಕೂತಿದ್ದಾನೆ, ಶಾಂತವಾಗಿ ಕೂತಿದ್ದಾನೆ, ಯಾವುದೇ ಭಯವಿಲ್ಲ, ಕಣ್ಣಲ್ಲಿ ಯಾವುದೇ ಆತಂಕವಿಲ್ಲ, ಶಾಂತವಾಗಿ ಕೂತಿದ್ದಾನೆ. ಕಾಳಿಮಾತಾ ಪ್ರಕಟವಾಗಿ ಅದೇ ಖಡ್ಗದಿಂದ ಎಲ್ಲ ತನ್ನ ಭಕ್ತರನ್ನ, ಆ ಡಕೈತರನ್ನ ಕೊಂದಾಕಿದ್ಲು. ಅಷ್ಟೇ ಅಲ್ಲ, ಕಾಳಿದೇವಿಯ ಅನುಚರರು ಪಿಶಾಚಿಗಳೆಲ್ಲ ಬಂದು ರಕ್ತವನ್ನು ಕುಡಿತಾ ಇದ್ರು. ಮತ್ತೆ ರುಂಡಗಳನ್ನ ಚೆಂಡಿನ ತರ ಚೆಂಡಾಟ ಆಡ್ತಾ ಇದ್ರು ರುಂಡಗಳು ತಲೆಗಳಿಂದ. ಸೊ ಈ ರೀತಿ ಕಾಳಿಮಾತೆಗೆ ತುಂಬಾ ಕೋಪ ಬಂತು. ಇದರ ಅರ್ಥ ಏನು? ಕಾಳಿದೇವಿ ಅಥವಾ ದುರ್ಗಾದೇವಿ ವೈಷ್ಣವಿ, ಅವಳು ವಿಷ್ಣುವಿನ ಭಕ್ತಳು. ವಿಷ್ಣು ಭಕ್ತರಿಗೆ ಯಾರಾದ್ರೂ ಕಷ್ಟ ಕೊಟ್ರೆ ಅವಳಿಗೆ ಸಹಿಸ್ಕೊಳಕ್ ಆಗೋದಿಲ್ಲ. ಸೊ ಅದಕ್ಕೆ ವಿಷ್ಣು ಭಕ್ತನ ರಕ್ಷಣೆ ಮಾಡೋದಕ್ಕೆ ಅವಳು ಬಂದು. ಇನ್ನೊಂದು ಅರ್ಥ ಏನಂದ್ರೆ, ದೇವತೆಗಳೆಲ್ಲರೂ ಕೃಷ್ಣನ ಆರಾಧಕರು. ದೇವ ನಾರಾಯಣ ಅಂಗಜಾಹ, ಎಲ್ಲಾ ದೇವತೆಗಳು ನಾರಾಯಣನಿಂದ ಸೃಷ್ಟಿಯಾಗಿದ್ದಾರೆ. ಮತ್ತೆ ಎಲ್ಲಾ ದೇವತೆಗಳು ನಾರಾಯಣನಿಗೆ ಪೂಜೆಯನ್ನ ಸಲ್ಲಿಸುತ್ತಾರೆ. ಸೊ ಯಾರಾದ್ರೂ ನೇರವಾಗಿ ಕೃಷ್ಣನಿಗೆ ಪೂಜೆಯನ್ನ ಸಲ್ಲಿಸಿದ್ರೆ ದೇವತೆಗಳು ಕೂಡ ತುಂಬಾ ಸಂತುಷ್ಟರಾಗ್ತಾರೆ ಅಂತ ಅರ್ಥ. ಸೊ ದೇವತೆಗಳು ಕುಪಿತರಾಗೋದಿಲ್ಲ. ಸೊ ಕೆಲವರು ಗಣಪತಿ ಪೂಜೆ ಮಾಡ್ತಾರೆ, ಕೆಲವರು ಕಾರ್ತಿಕೇಯ ಪೂಜೆ ಮಾಡ್ತಾರೆ, ಕೆಲವರು ದುರ್ಗಾದೇವಿ ಪೂಜೆ ಮಾಡ್ತಾರೆ, ಕೆಲವರು ಅನ್ಯ ಕುಲದೇವತೆಗಳನ್ನ ಪೂಜೆ ಮಾಡ್ತಾರೆ. ಆದ್ರೆ ಯಾವಾಗ ಕೃಷ್ಣನೇ ಶ್ರೇಷ್ಠ ಅಂತ ಗೊತ್ತಾಗುತ್ತೆ, ಯಾವಾಗ ಕೃಷ್ಣನ ಹರಿಕೃಷ್ಣ ಮಂತ್ರ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ, ಆಗ ಕೆಲವೊಮ್ಮೆ ಭಯ ಆಗುತ್ತೆ ಮನಸ್ಸಲ್ಲಿ. ನಾನು ಬರೀ ಹರಿಕೃಷ್ಣ ಮಾಡ್ತಾ ಇದ್ದೀನಿ, ನಾನು ಗಣಪತಿ ಪೂಜೆ ಮಾಡ್ತಾ ಇಲ್ಲ, ಅಥವಾ ಈ ದುರ್ಗಾ ಪೂಜೆ ಮಾಡ್ತಾ ಇಲ್ಲ, ಏನಾದ್ರು ತಪ್ಪು ಮಾಡ್ತಾ ಇದ್ದೀನ ಅಂತ ಕೆಲವೊಮ್ಮೆ ಮನಸ್ಸಲ್ಲಿ ಅನಿಸ್ಬೋದು. ಆದ್ರೆ ಈ ಕಥೆಯಿಂದ ನಮಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಯಾರಾದ್ರೂ ಕೃಷ್ಣನ ಶುದ್ಧ ಭಕ್ತಿ ಮಾಡ್ತಾ ಇದ್ರೆ ಎಲ್ಲಾ ದೇವತೆಗಳು ಅವರಿಗೆ ಆಶೀರ್ವಾದವನ್ನು ನೀಡ್ತಾರೆ. ಮತ್ತೆ ಅಂತ ಶುದ್ಧ ಭಕ್ತ ದೇವತೆಗಳೇ ಅನಾದರ ಮಾಡುವುದಿಲ್ಲ, ಅವರಿಗೆ ಸೂಕ್ತವಾದ ಒಂದು ಗೌರವವನ್ನು ಸಲ್ಲಿಸ್ತಾನೆ. ಸಪೋಸ್ ವಿಷ್ಣು ಭಕ್ತ ಗಣಪತಿ ದೇವಸ್ಥಾನಕ್ಕೆ ಹೋದ್ರೆ ಗಣಪತಿಗೆ ನಮಸ್ಕಾರ ಮಾಡಿ, ಗಣಪತಿ ದಯವಿಟ್ಟು ನನಗೆ ವಿದ್ಯೆಯನ್ನು ಕಲಿಸಿಕೊಡು, ಭಗವದ್ಗೀತೆ ಜ್ಞಾನವನ್ನು ಕಲಿಸಿಕೊಡು ಅಂತ ಪ್ರಾರ್ಥನೆ ಮಾಡ್ಬೇಕು. ಮತ್ತೆ ಭಕ್ತಿಯಲ್ಲಿ ಅಡಚಣೆ ಏನಾದ್ರು ಉಂಟಾದ್ರೆ ಅದನ್ನ ವಿಘ್ನ ವಿನಾಶಕ ಮಾಡುವಂತ ಪ್ರಾರ್ಥನೆ ಮಾಡ್ಕೋಬೇಕು. ಸೊ ಈ ರೀತಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ನನಗೆ ಕೃಷ್ಣ ಭಕ್ತಿ ದೊರಕಲಿ ಅಂತ ನಾವು ಪ್ರಾರ್ಥನೆ ಮಾಡ್ಬೋದು. ಕರೆಕ್ಟ್? ಸೊ ದುರ್ಗಾ ದೇವಸ್ಥಾನಕ್ಕೆ ಹೋಗಿ, ಶಿವನ ದೇವಸ್ಥಾನಕ್ಕೆ ಹೋಗಿ, ಗಣಪತಿ ದೇವಸ್ಥಾನಕ್ಕೆ ಹೋಗಿ, ಇವರೆಲ್ಲರೂ ಶುದ್ಧ ಭಕ್ತರು. ಸೊ ಇವರಿಗೆ ನಾವು ಕೃಷ್ಣ ಭಕ್ತಿ ಕೊಡಿ ಅಂತ ನಾವು ಪ್ರಾರ್ಥನೆ ಮಾಡ್ಬೋದು. ಓಕೆ. ಸೊ ಕಾಳಿ ದೇವತೆ ಎಲ್ಲ ಡಕೈತರನ್ನು ಸಂಹಾರ ಮಾಡಿದ್ಮೇಲೆ, ಜಡಭರತನ ರಕ್ಷಣೆ ಮಾಡಿದ್ಮೇಲೆ, ಜಡಭರತ ಮತ್ತೆ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದ. ಆಗ ದಾರಿಯಲ್ಲಿ ನಡ್ಕೊಂಡು ಬರುವಾಗ ಇನ್ನೊಂದು ಘಟನೆ ನಡೆಯುತ್ತೆ. ಅದೇನಂದ್ರೆ, ಅಲ್ಲಿ ಒಬ್ಬ ರಾಜ ಪ್ರಯಾಣ ಮಾಡ್ತಾ ಇದ್ದ. ಆ ರಾಜನ ಹೆಸರು ರಹುಗಣ. ರಹುಗಣ ರಾಜ ಸೌವೀರ ಕ್ಷೇತ್ರದ ರಾಜನಾಗಿದ್ದ. ಪಲ್ಲಕ್ಕಿ ಮೇಲೆ ಕುತ್ಕೊಂಡು ಬರ್ತಾ ಇದ್ದ. 4 ಜನ ಪಲ್ಲಕ್ಕಿ ಎತ್ತಿದ್ರು, ಮತ್ತೆ ಹಲವಾರು ಸೈನಿಕರು ಕೂಡ ಪಕ್ಕದಲ್ಲಿದ್ರು. ಆದ್ರೆ ಒಬ್ಬನಿಗೆ ಹುಷಾರು ತಪ್ಪಿತು. 4 ಜನರಲ್ಲಿ ಒಬ್ಬನಿಗೆ ಹುಷಾರು ತಪ್ಪಿದಾಗ ಇನ್ನೊಬ್ಬರು ಬೇಕಿತ್ತು ಅದನ್ನ ಪಲ್ಲಕ್ಕಿ ಎತ್ತೋದಕ್ಕೆ. ಆಗ ಜಡಭರತನನ್ನು ನೋಡ್ತಾರೆ, ಕರೀತಾರೆ, ಬಾ ಇಲ್ಲಿ ಪಲ್ಲಕ್ಕಿ ಎತ್ತು ಅಂತಾರೆ. ಅದು ಜಡಭರತ ಎತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದ. ಆದ್ರೆ ಸ್ವಾಭಾವಿಕವಾಗಿ ಜಡಭರತನ ಮನಸ್ಸಲ್ಲಿ ತುಂಬಾ ಕರುಣೆ. ಸೊ ಯಾವುದೇ ಇರುವ ಮೇಲೆ ಕಾಲಿಡಬಾರ್ದು, ಅದಕ್ಕೆ ನಿಧಾನವಾಗಿ ಕೆಳಗಡೆ ನೋಡುತ್ತಾ ನಡ್ಕೊಂಡು ಬರ್ತಾ ಇದ್ರು. ಇರುವೆ ಕಂಡ್ರೆ ನಿಂತು ಬಿಡ್ತಾ ಇದ್ದ. ಈಗ ಪಲ್ಲಕ್ಕಿಯಲ್ಲಿ 4 ಜನ ಇರ್ತಾರೆ, 3 ಜನ ವೇಗವಾಗಿ ನಡ್ಕೊಂಡು ಹೋಗ್ತಾ ಇದ್ರು. ಒಬ್ಬ ತಕ್ಷಣ ನಿಂತು ಬಿಟ್ರೆ ಪಲ್ಲಕ್ಕಿಗೆ ಏನಾಗುತ್ತೆ, ಅದು ಅಲ್ಲಾಡುತ್ತೆ, ಬ್ಯಾಲೆನ್ಸ್ ತಪ್ಪುತ್ತೆ. ಬ್ಯಾಲೆನ್ಸ್ ತಪ್ಪಿದ್ಮೇಲೆ ರಾಜನಿಗೆ ಕೋಪ ಬಂತು. ಯಾರದು, ಯಾಕೆ ಸರಿಯಾಗಿ ಎತ್ಕೊಂಡು ಹೋಗ್ತಾ ಇಲ್ಲ ಅಂತ ಜಡಭರತನಿಗೆ ಬೈದು ಬಿಡ್ತಾನೆ. ಓ, ತುಂಬಾ ಆಯಾಸ ಆಗಿದೆ ನಿನಗೆ, ತುಂಬಾ ದೂರ ನಡ್ಕೊಂಡು ಬಂದಿದೀಯಾ, ತುಂಬಾ ವಯಸ್ಸಾಗಿದೆ ನಿನಗೆ ಅಂತ ತುಂಬಾ ಟೀಕೆ ಮಾಡ್ತಾರೆ. ಜಡಭರತ ಒಂದು 4 ಹೆಜ್ಜೆ ನಡ್ಕೊಂಡು ಬಂದಿದ್ದ, ಆಯಾಸವಾಗಿರ್ಲಿಲ್ಲ, ತುಂಬಾ ಗಟ್ಟಿಯಾಗಿ ಕೂಡ ಇದ್ದ. ಸೊ ಈ ರೀತಿ ಟೀಕೆ ಮಾಡ್ತಾರೆ. ಆದ್ರೆ ಜಡಭರತ ಅದನ್ನ ನಿರ್ಲಕ್ಷಿಸಿ ಮತ್ತೆ ನಡ್ಕೊಂಡು ಹೋಗ್ತಾನೆ.
ಪ್ರಯಾಣ ಮುಂದುವರಿಸಿದಾಗ ಮತ್ತೆ ಸ್ವಲ್ಪ ಸಮಯದ ನಂತರ ಇರುವೆ ನೋಡ್ತಾನೆ. ಇರುವೆ ನೋಡಿದ ತಕ್ಷಣ ನಿಂತು ಬಿಡ್ತಾನೆ. ಮತ್ತೆ ಅಲ್ಲಾಡುತ್ತೆ. ಈಗ ರಾಜನಿಗೆ ಕೋಪ ಬಂದು ನನ್ನ ಕೊಂದು ಹಾಕ್ತೀನಿ ನಾನು, ರೈಟ್. ಪಲ್ಲಕ್ಕಿ ಕೂಡ ಚೆನ್ನಾಗಿ ಎತ್ಕೊಂಡು ಹೋಗಕ್ಕಾಗಲ್ಲ ನನಗೆ ಅಂತ ತುಂಬಾ ಕೋಪಗೊಂಡು ಬೈದು ಬಿಡ್ತಾನೆ ಜಡಭರತನಿಗೆ. ಆಗ ಜಡಭರತ, ಇಲ್ಲಿವರೆಗೂ ಜಡಭರತ ಯಾರ ಜೊತೆ ಮಾತಾಡಿರ್ಲಿಲ್ಲ. ಈಗ ಪ್ರಪ್ರಥಮ ಬಾರಿಗೆ ಆ ರಾಜನ ಜೊತೆ ಮಾತಾಡ್ತಾನೆ. ಜಡಭರತ ಹೇಳ್ತಾನೆ, ರಾಜ ನೀನ್ ಹೇಳಿದ್ದೆಲ್ಲ ಸರಿ. ಆಕ್ಚುಲಿ ನೀನ್ ಹೇಳ್ತಾ ಇದೀಯ, ನಾನು ತುಂಬಾ ದೂರ ನಡ್ಕೊಂಡು ಬಂದಿದ್ದೇನೆ, ತುಂಬಾ ಆಯಾಸಗೊಂಡಿದ್ದೇನೆ. ನಾನು ಆಕ್ಚುಲಿ ಅದು ನನ್ನ ದೇಹಕ್ಕೆ ಅನ್ವಯಿಸುತ್ತೆ. ನೀನ್ ಹೇಳಿದ್ದು ಸರಿ, ಅದು ದೇಹಕ್ಕೆ ಸರಿ. ಕೆಲವೊಮ್ಮೆ ಆ ದೇಹ ದೊಡ್ಡದಾಗಿರ್ಬೋದು, ದೇಹ ಸಣ್ಣದಾಗಿರ್ಬೋದು, ದೇಹಕ್ಕೆ ಆಯಾಸ ಆಗುತ್ತೆ, ದೇಹಕ್ಕೆ ಏನಂತಾರೆ ಏನಾದ್ರೆ ನೋವಾಗುತ್ತೆ. ಆದ್ರೆ ನಾನು ದೇಹವಲ್ಲ, ನಾನು ಆತ್ಮ. ಸೊ ನನ್ನ ದಾರಿ ಮತ್ತೆ ನಿನ್ನ ದಾರಿ ಬೇರೆ. ದೇಹ ನಿನ್ನ ದಾರಿಯಲ್ಲಿ ಹೋಗ್ತಾ ಇದ್ದೀರಿ, ಆತ್ಮ ನಾನು ಭಗವಂತನ ದಾರಿಯಲ್ಲಿ ಹೋಗ್ತಾ ಇದ್ದೀನಿ. ನಾನು ನಿನ್ನ ಪಲ್ಲಕ್ಕಿಯನ್ನು ಎತ್ಕೊಂಡಿಲ್ಲ, ಈ ದೇಹ ನಿನ್ನ ಪಲ್ಲಕ್ಕಿ ಎತ್ಕೊಂಡಿದೆ. ನಾನು ಬೇರೆ, ನನ್ನ ದೇಹ ಬೇರೆ. ಈ ದೇಹದ ಮೇಲೆ ನಿನ್ನ ಪಲ್ಲಕ್ಕಿ ನಿಂತಿದೆ, ಆದ್ರೆ ನನ್ನ ಮೇಲಲ್ಲ. ಅದಕ್ಕೆ ನನಗೇನು ಆಸೆ ಇಲ್ಲ. ಮತ್ತೆ ನೀನ್ ಹೇಳಿದ ಮಾತುಗಳೆಲ್ಲ ಸರಿ, ಯಾಕಂದ್ರೆ ಬುದ್ಧಿಹೀನರು ನಿನ್ನ ತರ ಮಾತಾಡ್ತಾರೆ. ಯಾರಿಗೆ ಆತ್ಮ ಮತ್ತೆ ದೇಹದ ಭೇದ ಗೊತ್ತಿಲ್ವೋ ಅವರು ಈ ರೀತಿ ಮಾತಾಡ್ತಾರೆ, ನೀನು ದಡ್ಡ ಅಂತ. ಈ ರೀತಿ ತುಂಬಾ ಸ್ಟ್ರೇಟ್ ಆಗಿ, ತುಂಬಾ ಕ್ಲಿಯರ್ ಆಗಿ ಆಧ್ಯಾತ್ಮಿಕ ತತ್ವಗಳನ್ನ ತಿಳಿಸ್ತಾರೆ. ಈ ಅದ್ಭುತ ಮಾತುಗಳನ್ನ ಕೇಳಿದ ಮೇಲೆ ರಾಜ ಪಲ್ಲಕ್ಕಿಯಿಂದ ಜಿಗಿದು ಕೆಳಗಡೆ ಇಳಿದು ನಮಸ್ಕಾರ ಮಾಡ್ತಾನೆ. ರಾಜ ಕೆಳಗಡೆ ಇಳಿದು ಜಡಭರತಿಗೆ ನಮಸ್ಕಾರ ಮಾಡ್ತಾನೆ. ಇಲ್ಲಿ ನೋಡಿ ಕೆಳಗಡೆ ಜಡಭರತ ನಿಂತಿದ್ದಾನೆ. ಆಗ ರಾಜ ಕೇಳ್ತಾನೆ, ಯಾರು ನೀನು? ನೀನು ಅವಧೂತನೇ? ನೀನು ದತ್ತಾತ್ರೇಯನೇ? ನೀನು ಕಪಿಲನೇ? ಯಾರು ನೀನು ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಿಮ್ಮ ಪರಿಚಯವನ್ನು ಕೊಡಿ. ಮತ್ತೆ ನೀವು ಈ ತತ್ವನೇನು ಹೇಳಿದ್ದೀರಲ್ಲ, ಅದನ್ನ ನಾನು ಹೆಚ್ಚು ತಿಳ್ಕೋಬೇಕು ಅಂತ ಆಸೆ ಆಗ್ತಾ ಇದೆ. ದಯವಿಟ್ಟು ತುಂಬಾ ವಿವರವಾಗಿ ಆ ತತ್ವಗಳನ್ನ ನನಗೆ ತಿಳಿಸಿ ಅಂತ ಹೇಳ್ತಾರೆ. ಆಗ ಈ ರೀತಿ ಪ್ರಶ್ನೆ ಮಾಡಿದಾಗ ಜಡಭರತ ಆಧ್ಯಾತ್ಮಿಕ ತತ್ವನ, ಆತ್ಮದ ಬಗ್ಗೆ, ದೇಹದ ಬಗ್ಗೆ, ಮನಸ್ಸಿನ ಬಗ್ಗೆ, ಪರಮಾತ್ಮನ ಬಗ್ಗೆ, ಪರಮಾತ್ಮನನ್ನ ಸಾಧಿಸುವ ಭಕ್ತಿಯ ಮಾರ್ಗದ ಬಗ್ಗೆ, ಗುರುವಿನ ಆಶ್ರಯದ ಬಗ್ಗೆ ಎಲ್ಲ ತತ್ವಗಳನ್ನ ವಿವರವಾಗಿ ರಾಜನಿಗೆ ತಿಳಿಸೋಕೆ ಪ್ರಯತ್ನ ಪಡ್ತಾನೆ. ಆದರೆ ರಾಜನಿಗೆ ತಿಳಿಯೋದಿಲ್ಲ. ಇನ್ನಷ್ಟು ವಿವರವಾಗಿ ಹೇಳಂತ ಹೇಳಿದಾಗ ಒಂದು ಭೌತಿಕ ಜಗತ್ತಿನ ಕಾಡಿನ ಬಗ್ಗೆ ಒಂದು ಕಥೆಯನ್ನು ಹೇಳ್ತಾರೆ ಜಡಭರತರು. ಆ ಕಥೆಯನ್ನ ಮುಂದೆ ಬೇಕಾದ್ರೆ ಯಾವಾಗಾದರೂ ತಿಳ್ಕೊಳ್ಳೋಣ. ಫಾರೆಸ್ಟ್ ಆಫ್ ಮಟೀರಿಯಲ್ ಎಂಜಾಯ್ಮೆಂಟ್ ಅಂತ ಒಂದು ಕಥೆ ಇದೆ. ನಿಮ್ಮ ಹತ್ರ ಭಾಗವತ ಪುರಾಣ ಇದ್ರೆ ಭಾಗವತ ಪುರಾಣದ 5ನೇ ಸ್ಕಂದದಲ್ಲಿ ತಾವು ಓದ್ಬೋದು. ಅಧ್ಯಾಯ 12, 13, 14ರಲ್ಲಿ ಆ ಕಥೆ ವಿವರವಾಗಿ ಕೊಟ್ಟಿದ್ದಾರೆ. ಸೊ ಜಡಭರತ ತುಂಬಾ ವಿವರವಾಗಿ ಎಲ್ಲ ತತ್ವಗಳನ್ನ ವಿಚಾರಗಳನ್ನ ಮುಂದಿಟ್ಟಾಗ ರೋಗಣ ರಾಜನಿಗೆ ತುಂಬಾ ಸಂತೋಷ ಆಗುತ್ತೆ. ಅವರಿಗೆ ನಮಸ್ಕಾರವನ್ನು ಮಾಡಿ, ಜಡಭರತಿನ ನಮಸ್ಕಾರವನ್ನು ಮಾಡಿ ಅವರು ತಮ್ಮ ಪ್ರಯಾಣವನ್ನ ಮುಂದುವರಿಸ್ತಾರೆ. ಜಡಭರತ ತನ್ನ ದಾರಿಯಲ್ಲಿ ಮುಂದೋಗ್ತಾನೆ. ಸೊ ಈ ರೀತಿ ಜಡಭರತ ರಹುಗಣ ರಾಜನಿಗೆ ಆಧ್ಯಾತ್ಮಿಕ ತತ್ವಗಳನ್ನ ತಿಳಿಸಿದ್ದರು. ಭೌತಿಕ ಅರಣ್ಯದ ಒಂದು ಕಥೆಯನ್ನ ಜಡಭರತರು ಹೇಳ್ತಾರೆ. ಈ ರೀತಿ ಜಡಭರತ ರಹುಗಣ ರಾಜನಿಗೆ ದಿವ್ಯ ಜ್ಞಾನದ ಉಪದೇಶವನ್ನು ಮಾಡಿ ಅವರಿಗೆ ಭಕ್ತಿಯ ದಾರಿಯನ್ನ ಹೇಳ್ಕೊಡ್ತಾರೆ. ಜಡಭರತರು ಕೂಡ ಇದೇ ಅವರ ಕೊನೆಯ ಜೀವನ. ಅವರು ದೇಹತ್ಯಾಗ ಮಾಡಿದ ಮೇಲೆ ಮರಳಿ ವೈಕುಂಠಕ್ಕೆ ಕೃಷ್ಣನಡೆಗೆ ಹೋಗ್ತಾರೆ. ಸೊ ಈ ರೀತಿ ಈ ಭರತ ಮಹಾರಾಜನ 3 ಜನ್ಮಗಳ ಕಥೆಯನ್ನ ಭಾಗವತ ಪುರಾಣದಲ್ಲಿ ವರ್ಣನೆ ಮಾಡಿದ್ದಾರೆ. ಸೊ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ, ಋಷಭದೇವನ ಮಗ, ಹಿರಿಯ ಮಗ ಭರತ ಮಹಾರಾಜ. ಅವರು ತಪಸ್ಸಿಗೆ ಕಾಡಿಗೆ ಹೋದ್ರು, ಜಿಂಕೆ ಮರಿಗೆ ಆಸಕ್ತರಾದ್ರು. ಆದ ಕಾರಣದಿಂದ ಮುಂದಿನ ಜನ್ಮದಲ್ಲಿ ಜಿಂಕೆಯಾದ್ರು. ಭಗವಂತನ ಅನುಗ್ರಹದಿಂದ ಅವರಿಗೆ ಪೂರ್ವ ಜನ್ಮದ ನೆನಪಿತ್ತು. ಅವರು ಜಿಂಕೆಯ ಜನ್ಮದಲ್ಲೂ ಕೂಡ ತಪಸ್ಸನ್ನು ಮುಂದುವರಿಸಿ ಭಕ್ತಿ ಸೇವೆಯನ್ನು ಮುಂದುವರಿಸಿದರು. ಅದರ ಫಲವಾಗಿ ಮುಂದೆ ಅವರಿಗೆ ಮತ್ತೆ ಮನುಷ್ಯ ಜೀವನ ದೊರಕಿತು. ಈಗ ನಾನು ತುಂಬಾ ಗಂಭೀರವಾಗಿ ಸಾಧನೆಯನ್ನು ಮಾಡಬೇಕು, ಮತ್ತೆ ತಪ್ಪು ಮಾಡಿ ಮತ್ತೆ ಪ್ರಾಣಿ ಯೋನಿಗೆ ಹೋಗಬಾರದು ಅಂತ ಒಂದು ದೇಹವನ್ನು ಮಾಡಿ ಅವರು ತುಂಬಾ ಜಡ ವರ್ತನೆಯನ್ನು ಮಾಡುತ್ತಾ
ಅವರು ಆಂತರಿಕವಾಗಿ ಹೊರಗಡೆ ಜಡವಾಗಿ ಕಾಣ್ತಾ ಇದ್ರು, ಆದ್ರೆ ಆಂತರಿಕವಾಗಿ ತುಂಬಾ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸ್ಕೊಂಡಿದ್ರು. ಅವರು ಆ, ದೇ- ದೇಹತ್ಯಾಗ ಮಾಡಿದ ಮೇಲೆ ಮತ್ತೆ ರಘುಗಣ ರಾಜನಿಗೆ ಉಪದೇಶ ಮಾಡಿ ಅವರು ದೇಹತ್ಯಾಗವಾದ ಮೇಲೆ ಅವರು ಕೂಡ ವೈಕುಂಠಕ್ಕೆ ಹೋದರು. ಸೊ ಈ ರೀತಿ ಜಡಭರತನ ಕಥೆ ನಾವು ಭಾಗವತ ಪುರಾಣದಿಂದ ಇವತ್ತು ಕಲಿತಿದ್ದೇವೆ. ಓಕೆ, ಸೊ ಇನ್ನಿಷ್ಟು ಡೀಟೇಲ್ ತಾವು ತಿಳ್ಕೊಬೇಕಂದ್ರೆ ನೀವು ಭಾಗವತ ಪುರಾಣವನ್ನು ಓದಬಹುದು. ಓಕೆ, ಸೊ ಯಾರಿಗಾದ್ರೆ ಒಂದು ಪ್ರಶ್ನೆ ಇದ್ರೆ ಕೇಳಿ. ಇವತ್ತಿನ ಸೆಷನ್ಗೆ ಆಧಾರಿತವಾದ ಯಾವುದಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇದು ಜಡಭರತ ಆದ್ಮೇಲೆ ಮತ್ತೆ ವೈಕುಂಠಕ್ಕೆ ಹೋದ್ಮೇಲೆ ಮತ್ತೆ ಜನ್ಮ ಪಡೆಯಲ್ಲ ಅಲ್ವಾ ಪ್ರಭು? ಇಲ್ಲ ಇಲ್ಲ, ನೋ ಮೋರ್ ಬರ್ತ್ ಅಗೇನ್. ಸೊ ಒಮ್ಮೆ ವೈಕುಂಠಕ್ಕೆ ಹಿಂತಿರುಗಿ ಹೋದ್ಮೇಲೆ ಮತ್ತೆ ಹುಟ್ಟಿ ಬರ್ಬೇಕಂತ ಇಲ್ಲ. ಅದು ಲಾಸ್ಟ್ ಲೈಫ್, ಕೊನೆಯ ಜೀವನ. ಹ್ಮ್. ಪ್ರಭು ಅವ್ರು ಅಷ್ಟೊಂದೆಲ್ಲ ತಿಳ್ಕೊಂಡಿದ್ರು, ಅವ್ರನ್ನ ಜಡಭರತ ಅಂತ ಯಾಕೆ ಕರಿತಾ ಇದ್ರು ಪ್ರಭು? ಭರತ ಅಂತ ಅವ್ರ ಹೆಸರು, ಆದ್ರೆ ಜಡವಾಗಿ ವರ್ತನೆ ಮಾಡ್ತಾ ಇದ್ರಲ್ಲ, ಹಾಗೆ ಜನರಿಗೆ ಗೊತ್ತಿರ್ಲಿಲ್ಲ, ಯಾರಿಗೂ ಗೊತ್ತಿರ್ಲಿಲ್ಲ. ಕೇವಲ ರಘುಗಣ ರಾಜನಿಗೆ ಗೊತ್ತಾಯ್ತು, ಯಾವ ಮಾತಾಡಿದಾಗ ಉಪದೇಶ ಬಿಟ್ಟಾಗ ಗೊತ್ತಾಯ್ತು, ಓ ಇವರು ಮಹಾಪುರುಷರಂತ. ಸೊ ಅದೇ ರೀತಿ ಕೆಲವೊಮ್ಮೆ ನಾವು ಕೆಲವು ಭಕ್ತರನ್ನ ನೋಡ್ತೀವಿ, ಅವರೇನು ಮಾತಾಡ್ಲಿಕ್ಕಿಲ್ಲ, ಸುಮ್ಮನೆ ಇರ್ತಾರೆ, ತುಂಬಾ ಪ್ರಸಿದ್ಧವಾಗಿ ಇರೋದಿಲ್ಲ, ಯೂಟ್ಯೂಬ್ ಅಲ್ಲೂ ಕಾಣೋದಿಲ್ಲ, ಆದ್ರೆ ತುಂಬಾ ವರಿಷ್ಠ ಭಕ್ತರಾಗಿರ್ತಾರೆ, ತುಂಬಾ ಸಾಧನೆ ಮಾಡಿರ್ತಾರೆ, ತುಂಬಾ ಏನಂದ್ರೆ ಏಕಾಂಗಿ ಅಂದ್ರೆ ಸೈಲೆಂಟ್ ಆಗಿ ಅವರು ಸಾಧನೆ ಮಾಡ್ತಾ ಇರ್ತಾರೆ. ಸೊ ನಾವು ಆ ಅವರನ್ನ ಗುರುತಿಸೋಕೆ ಆಗೋದಿಲ್ಲ ಕೆಲವೊಮ್ಮೆ, ಯು ಕ್ಯಾನಾಟ್ ಐಡೆಂಟಿಫೈ ಅದು, ಆದ್ರೆ ಎಲ್ಲರಿಗೂ ಗೌರವವನ್ನು ಕೊಡಬೇಕು, ರೈಟ್? ಇನ್ನೊಂದು ಪಾಠ ನಾವು ಕಲಿಬೇಕಾದದ್ದು, ಯಾರು ಶುದ್ಧ ಭಕ್ತರು ಅಂತ ಕಂಡುಹಿಡಿಯೋದು ಕಷ್ಟ. ನಮ್ಮ ಪಕ್ಕದಲ್ಲಿ ಕೂತಿರೋರು ಶುದ್ಧ ಭಕ್ತರಾಗಿರ್ಬೋದು, ಹೇಳಕ್ಕಾಗಲ್ಲ, ಬಟ್ ಗುರುತಿಸೋದು ಕಷ್ಟ. ಆದ್ರೆ ಯಾವಾಗ ಅವ್ರು ಮಾತಾಡ್ತಾರೆ, ಅವರ ಮಾತಿನಿಂದ ನಾವು ಗುರುತಿಸ್ಬೋದು, ಇವರು ಭಕ್ತರು ಅಂತ. ಯಾಕಂದ್ರೆ ಭಕ್ತರು ಯಾವಾಗಲೂ ಕೃಷ್ಣನ ಬಗ್ಗೆ ಮಾತಾಡ್ತಾರೆ. ಸೊ ಆದ ಕಾರಣ ಸೊ ಕೇವಲ ಬಾಹ್ಯ ನೋಟದಿಂದ ನಾವು ಓ ಇವನು ಕೆಟ್ಟವನು, ಇವನು ಒಳ್ಳೆಯವನು ಅಂತ ಗುರುತಿಸಬಾರ್ದು. ಅವರ ಚರಿತ್ರೆಯನ್ನು ನೋಡ್ಬೇಕು, ಮತ್ತೆ ಅವರ ಚೇತನವನ್ನು ನೋಡ್ಬೇಕು, ಆಗ ಯಾರು ಯಾರು ಅಂತ ಗೊತ್ತಾಗುತ್ತೆ. ಓಕೆ, ಎನಿ ಅದರ್ ಕ್ವಶನ್ಸ್? ಮತ್ತೆ ಏನು ಪ್ರಶ್ನೆಗಳಿದಾವೆ? ಪ್ರಭುಜಿ, ಹರೇ ಕೃಷ್ಣ ಮಂತ್ರವನ್ನ ಬಾಯಿ ಬಿಟ್ಟು ಜಪ ಮಾಡೋ ಬದ್ಲಿ ಮನಸ್ನ್ಯಾಗ ಮಾಡ್ಬೋದಲ್ರಿ? ಮನಸ್ಸಲ್ಲೂ ಮಾಡ್ಬೋದು, ಬಟ್ ಜಪ ಅಂದ್ರೆ ಅದು ಉಚ್ಚಾರಣೆ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ರಾಮ್. ಸೊ ಇದು ಜಪ. ಸೊ ಜಪದಲ್ಲೂ 3 ತರ. ಒಂದು ವಾಚಿಕ ಅಂದ್ರೆ ಜೋರಾಗಿ ಹೇಳೋದು, ಉಪಾಂಶು ಅಂದ್ರೆ ಅದನ್ನ ಸಾಫ್ಟ್ ಆಗಿ ಹೇಳೋದು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ. ಮತ್ತೆ ಮಾನಸಿಕ ಅಂದ್ರೆ ಮನಸ್ಸಲ್ಲಿ ಮಾಡುವುದು. ಸೊ ಯಾರ ಮನಸ್ಸು ಶುದ್ಧವಾಗಿದೆ, ಯಾವುದೇ ಕೆಟ್ಟ ಆಲೋಚನೆಗಳಿಲ್ಲ, ಅವರ ಮನಸ್ಸು ಶಾಂತವಾಗಿದೆ, ಅವರು ಮಾನಸಿಕ ಜಪ ಮಾಡಲು ಯೋಗ್ಯರು. ಬಟ್ ಯಾರ ಮನಸ್ಸಲ್ಲಿ ತುಂಬಾ ಡಿಸ್ಟರ್ಬೆನ್ಸಸ್ ಇದೆ, ತುಂಬಾ ವಿಚಲನೆ ಆಗುತ್ತೆ, ಮನಸ್ಸು ಆ ಕಡೆ ಈ ಕಡೆ ಓಡಾಡುತ್ತೆ, ಫಾರ್ ದಮ್ ಇಟ್ಸ್ ಬೆಟರ್ ಟು ವೈಬ್ರೇಟ್ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಸೊ ನಾವೆಲ್ಲರೂ ಅದನ್ನು ಉಚ್ಚಾರಣೆ ಮಾಡಿ ಸಾಫ್ಟ್ ಆಗಿ, ಜೋರಾಗಿ ಅಲ್ಲ, ಸಾಫ್ಟ್ ಆಗಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಈ ರೀತಿ ಸಾಫ್ಟ್ ಆಗಿ ಉಚ್ಚಾರಣೆ ಮಾಡಿ ಅದನ್ನು ಕೇಳ್ತಾ ಇದ್ರೆ ಹೆಚ್ಚು ಲಾಭ ಸಿಗುತ್ತೆ. ಕೆಲವೊಮ್ಮೆ ಮಾನಸಿಕವಾಗಿ ಜಪ ಮಾಡ್ತಾ ಮಾಡ್ತಾ ಬೇರೆ ಏನೋ ಆಲೋಚನೆ ಹೋಗುತ್ತೆ, ಗೊತ್ತೇ ಆಗೋದಿಲ್ಲ, ಕೆಲವೊಮ್ಮೆ ನಿದ್ರೆನೂ ಬಂದ್ಬಿಡುತ್ತೆ. ಬಟ್ ನಾವು ವೈಬ್ರೇಟ್ ಮಾಡ್ತಾ ಇದ್ರೆ, ಎಣಿಸ್ತಾ ಇದ್ರೆ ಅದು ಏಕಾಗ್ರತೆ ಮೇಂಟೈನ್ ಆಗುತ್ತೆ. ಓಕೆ ಮಾತಾಜಿ? ಎನಿ ಅದರ್ ಕ್ವಶನ್ಸ್? ಹರೇ ಕೃಷ್ಣ. ಸೊ ಈಗ ಮುಂದೆ ಬರುವ ಶುಕ್ರವಾರ ನಮ್ಮ ದೇವಸ್ಥಾನದಲ್ಲಿ, ಅದು ಎಲ್ಲ ಇಸ್ಕಾನ್ ದೇವಸ್ಥಾನದಲ್ಲಿ ಒಳ್ಳೆ ಫಂಕ್ಷನ್ ಇರುತ್ತೆ. ಅದು ಹೋಳಿ ಹುಣ್ಣಿಮೆ ದಿನ. ಹೋಳಿ ಹುಣ್ಣಿಮೆ ದಿನ ಶ್ರೀ ಚೈತನ್ಯ ಮಹಾಪ್ರಭುಗಳು 500 ವರ್ಷದ ಹಿಂದೆ ಅವರು ಅವತರಿಸಿದರು. ಹರೇ ಕೃಷ್ಣ ಸಂಕೀರ್ತನ ಆಂದೋಲನವನ್ನ ಪ್ರಾರಂಭ ಮಾಡೋದಕ್ಕೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವತರಿಸಿದರು.
ಸೊ ಶ್ರೀ ಹೋಲಿ ಹುಣ್ಣಿಮೆ ದಿನ ಶ್ರೀ ಗೌರ ಪೂರ್ಣಿಮಾ ಉತ್ಸವವನ್ನು ನಾವು ಆಯೋಜಿಸ್ತಾ ಇದ್ದೀವಿ. ಸೊ ತಾವೆಲ್ಲರೂ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಹಬ್ಬದಲ್ಲಿ ಪಾಲ್ಗೊಳ್ಬಹುದು. ಓಕೆ, ಸಾಮಾನ್ಯವಾಗಿ ಸಾಯಂಕಾಲ ಇರುತ್ತೆ, 5 ಗಂಟೆಯಿಂದ 8 ಗಂಟೆವರೆಗೂ ಕಾರ್ಯಕ್ರಮ ಇರುತ್ತೆ. ತಾವೆಲ್ಲರೂ ಅದರಲ್ಲಿ ಪಾಲ್ಗೊಳ್ಳಿ. ಓಕೆ, ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಸೊ ಸುನೀಲ್ ಬ್ರೋ, ಎಂಡ್ ಮಾಡೋಣ ಕ್ಲಾಸ್. ಪ್ರಭು ಹರೇ ಕೃಷ್ಣ ಪ್ರಭು. ಪ್ರಭು ಒಂದು ಅದೇ ಅನೌನ್ಸ್ಮೆಂಟ್ ಇದೆ ಪ್ರಭು. ಏನದು? ಅದೇ ಪ್ರಭು, ಇವಾಗ ಯಾರ್ಯಾರು ಗೂಗಲ್ ಫಾರ್ಮ್ ಫಿಲ್ ಮಾಡಿದ್ದಾರೆ ಭಗವದ್ಗೀತೆ ಭಾಗವತ ಜಪಮಾಲೆ ಬೇಕು ಅಂತ, ಹಾ ಇವಾಗ ಅವ್ರಿಗೆಲ್ಲ ಫೋನ್ ಮಾಡಿ ನಾಳೆಯಿಂದಾನೇ ಡಿಸ್ಪ್ಲೇಸ್ ಮಾಡ್ತೀವಿ ಪ್ರಭು. ಜಸ್ಟ್ ಅದೊಂದು ಇನ್ಫಾರ್ಮೇಶನ್ ಅನೌನ್ಸ್ಮೆಂಟ್ ಇತ್ತು ಹಾ. ಪ್ರಭು. ಅವ್ರು ಪೇಮೆಂಟ್ ಹೆಂಗ್ ಮಾಡ್ತಾರೆ ಅದನ್ನ? ಅದೇ ಪ್ರಭು, ಇವಾಗ ನಾವು ಪೇಮೆಂಟ್ ಮಾಡಿಸ್ಕೊಂಡು ಇಮಿಡಿಯೇಟ್ ಆಗಿ ಹಂಗೆ ಕಳಿಸ್ತೀವಿ ಹಾ, ಪ್ರಭು. ಪೇಮೆಂಟ್ ಡೀಟೇಲ್ಸ್ ಅಂದ್ರೆ ಅದು ಕೊರಿಯರ್ ಚಾರ್ಜಸ್ ಎಲ್ಲ ಆಗುತ್ತಲ್ಲ. So then yes. give it, send it. ಎಸ್ ಪ್ರಭು, ಎಸ್ ಪ್ರಭು. Oh. ನಾಳೆಯಿಂದಾನೇ ಶಿಪ್ಮೆಂಟ್ ಆಗುತ್ತೆ ಪ್ರಭು. Okay, fine. Thank you. ಓಕೆ, ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಶ್ರೀಲ ಗುರುಪಾದ್ ಕಿ ಜೈ. ಸರಿ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು ಪ್ರಭು. ಧನ್ಯವಾದ.